ಓಂ ಶಾಂತಿ. ನಾವು ದ್ವಾಪರ ಯುಗದಿಂದಲೂ ಅಷ್ಟೇ, ಈಗ ನಮ್ಮ ನಾವು ಲೌಕಿಕದಲ್ಲಿದ್ದಾಗ ನಮ್ಮ ಅಜ್ಜಿ ತಾತ ಎಲ್ಲ ತುಂಬ ಪುರಾತನ ಕಾಲದಿಂದಲೂ ಸಹ, ಅಂದರೆ ದ್ವಾಪರ ಯುಗದಿಂದ ಅಂತಲೇ ಹೇಳಿ, ಆವಾಗಿಂದ ಬಂದಿರುವಂತಹ ಒಂದು ಇದು ಪದ್ಧತಿ ಏನು ಅಂತಂದರೆ ಜ್ಯೋತಿಷ್ಯವನ್ನು ನಂಬುವಂತಹದ್ದು, ಭವಿಷ್ಯವನ್ನು ನಂಬುವಂಥದ್ದು. ಕೆಲವರು ಭವಿಷ್ಯವನ್ನು ಹೇಳ್ತಾರೆ ಅಲ್ವಾ, ಪ್ರೆಡಿಕ್ಟ್ ಮಾಡ್ತಾರೆ. ಅಂದರೆ ಕೆಲವರು ಅಸ್ಟ್ರಾಲಜಿಯನ್ನು ನಂಬುತ್ತಾರೆ ಅಂತ. ಆಗಿಂದನೂ ಸಹ ಅದು ಬಂದಿದೆ. ಒಂದು ಮದುವೆ ಮಾಡಬೇಕಾದ್ರೂ ಅಲ್ವಾ, ಒಂದು ಹುಡುಗ ಹುಡುಗಿಗೆ ಹೆಸರು ಹೊಂದಾಣಿಕೆ ಆಗ್ತಿದೆಯಾ, ಏನೋ ಸಂಖ್ಯೆಗಳು ಅವೆಲ್ಲನೂ ಸಹ ಹೊಂದಾಣಿಕೆ ಆಗ್ತಿದೆಯಾ, ಅವೆಲ್ಲ ನೋಡುವಂತಹದ್ದು ಆಗಿನ ಕಾಲದಿಂದಲೂ ಸಹ ಅದು ಪದ್ಧತಿಯಾಗಿದೆ. ಅದು ಶಾಸ್ತ್ರ ಅಂತಲೂ ಸಹ ನಾವು ಹೇಳ್ಬೋದು. ಅಂದರೆ ಮದುವೆ ಮಾಡೋದಕ್ಕಿಂತ ಮುಂಚೆ ಇವೆಲ್ಲನೂ ಸಹ ಮಾಡ್ತಾರೆ. ಮತ್ತು ಈಗ ಜನ್ಮ ಪತ್ರಿಕೆಯೂ ಸಹ ಅಷ್ಟೇ, ಒಂದು ಮಗು ಹುಟ್ಟಿದ ಮೇಲೆ ಜನ್ಮ ಪತ್ರಿಕೆ ಅನ್ನುವಂತಹದ್ದು, ಅಂದರೆ ಬರ್ತ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಸಹ ಸಿಗುತ್ತೆ. ಅದರಲ್ಲಿ ಕೆಲವರು ಪಂಡಿತರು ಹೇಳ್ತಾರೆ ನೋಡಿ, ಈ ಮಗು ಇಷ್ಟು ವರ್ಷ ಆದಮೇಲೆ ಈ ರೀತಿ ಆಗ್ತಾನೆ, ಅಷ್ಟು ವರ್ಷ ಆದಮೇಲೆ ಆ ರೀತಿ ಆಗ್ತಾನೆ ಅಲ್ವಾ, ಅಂದರೆ ಈ ಥರ ಅಂತ ಕೆಲವೊಂದೆಲ್ಲ ಹೇಳ್ತಾರೆ. ಆದರೆ ನಾವು ಅದನ್ನು ನಂಬ್ತೀವಿ ಕೂಡ. ಅಂದರೆ ನೋಡಿ, ಆ ಒಂದು ಮಗು ಯಾವುದೇ ಒಂದು ಕರ್ಮ ಮಾಡಿರೋದಿಲ್ಲ. ನಾವು ನೋಡಿರ್ತೀವಿ, ಆಗ ತಾನೇ ಹುಟ್ಟಿರುತ್ತೆ ಆ ಮಗು. ಯಾವ ಪಾಪ ಗೊತ್ತು, ಯಾವ ಪುಣ್ಯ ಗೊತ್ತು, ಏನು ಕೆಟ್ಟ ಕೆಲಸ ಗೊತ್ತು, ಯಾವುದು ಒಳ್ಳೆ ಕೆಲಸ ಅಂತ ಗೊತ್ತು, ಏನೂ ಗೊತ್ತಿಲ್ಲ. ಆದರೂ ಕೂಡ ಈ ಥರ ಕೆಟ್ಟದಾಗತ್ತೆ, ಇಷ್ಟು ವರ್ಷ ಆದಮೇಲೆ ಕೆಟ್ಟದಾಗತ್ತೆ, ಈ ಮಗುವಿನ ಒಂದು ಜೀವನದಲ್ಲಿ ಭವಿಷ್ಯದಲ್ಲಿ ಈ ಥರ ಆಗತ್ತೆ, ಆ ಥರ ಆಗತ್ತೆ ಅಂತ ಹೇಳ್ತಾರೆ. ಅದು ಹೀಗೆ ಹೇಳಕ್ಕಾಗತ್ತೆ ಅಂದರೆ, ಈಗ ನೋಡಿ, ಅವರು ಭವಿಷ್ಯವನ್ನು ಹೇಳ್ತಾರೆ ಅಂದರೂ ಕೂಡ ಅವರು ಒಂದು ಗ್ರಹಗಳ ಅನುಸಾರವಾಗಿ ಹೇಳ್ತಾರೆ, ಪ್ಲಾನೆಟ್ಸ್ ಅದರ ಅನುಸಾರವಾಗಿ ಹೇಳ್ತಾರೆ. ಅದೊಂದು ಈಗ ಪ್ರೆಡಿಕ್ಷನ್ ಅಂತಂದರೆ ಅದು ಸೈನ್ಸ್ ಅಂತ ಆದ್ರೂ ಸಹ ನಾವು ಹೇಳ್ಬೋದು ಕೂಡ. ಅಂದರೆ ಆ ಚಿಕ್ಕ ಪುಟ್ಟ ಶರೀರ ಅದು ಮಗುವಿಂದು, ಏನು ತಪ್ಪು ಏನು ಮಾಡಿರೋದಿಲ್ಲ. ಆದರೆ ಅದಕ್ಕೆ ಈ ಥರ ಮುಂದೆ ಭವಿಷ್ಯ ಈ ಥರ ಇದೆ ಅಂತ ಹೆಂಗೆ ಅವರು ಹೇಳಿದ್ರು ಅಂದರೆ, ಇಂದಿನ ಜನ್ಮದ ಒಂದು ಕರ್ಮ ಮತ್ತು ಸಂಸ್ಕಾರದ ಅನುಗುಣವಾಗಿರುತ್ತೆ. ಅದು ನಮ್ಮ ಒಂದು ಪ್ರೆಡಿಕ್ಷನ್. ಅಂದರೆ ಈಗ ಪ್ರೆಡಿಕ್ಷನ್ ಅನ್ನುವಂತಹದ್ದು ಬಾಡಿಗಲ್ಲ, ಬಾಡಿ ಒಳಗಡೆ ಇರುವಂಥ ಆತ್ಮದ್ದಾಗಿರುತ್ತೆ ಅದು. ಅಂದರೆ ಇಂದಿನ ಜನ್ಮದಲ್ಲಿ ಏನು ಅಂದರೆ ಬದುಕಿದ್ದಾಗಿಂದ ಆ ಒಂದು ವ್ಯಕ್ತಿ ಸಾಯೋವರೆಗೂ ಕೂಡ, ಅಲ್ಲಿವರೆಗೂ ಕೂಡ ಏನು ಒಂದು ಲಾಸ್ಟ್ ಮೂಮೆಂಟ್ ಸಾಯೋವರೆಗೂ ಕೂಡ, ಕ್ಷಣದವರೆಗೂ ಕೂಡ ಏನಿರುತ್ತೆ ಅದೆಲ್ಲದ ಲೆಕ್ಕ ಖಾತೆ ಆ ಇಂದಿನ ಜನ್ಮದಲ್ಲಿ ಹುಟ್ಟಿದಾಗಿಂದ ಹಿಡಿದು ಸಾಯೋವರೆಗೂ ಕೂಡ ಆಯ್ತಲ್ಲ. ಅದೇ ಅಂದರೆ ಇಂದಿನ ಜನ್ಮದ ಒಂದು ಸಂಸ್ಕಾರ ಮತ್ತೆ ಕರ್ಮಗಳು. ಇದು ಯಾವ ರೀತಿ ಅಂದರೆ, ನಾವು ಯಾವ ರೀತಿ ಹೇಳ್ಬೋದು ಅಂತಂದರೆ, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ನಾವು ಹೇಳಕ್ ಸಾಧ್ಯ ಆಗುತ್ತೆ. ಈಗ ಏನು ಹುಟ್ಟಿದಾಗಿಂದ ಸಾಯೋವರೆಗೂ ಏನಿದೆ ಆ ಒಂದು ಅಲ್ಲಿ ಆ ಒಂದು ಖಾತೆ, ಅದನ್ನೇನಂತ ನಾವು ಹೇಳ್ಬೋದು, ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ನಾವು ಹೇಳ್ಬೋದು. ಅಲ್ಲಿವರೆಗೂ ಯಾವಾಗ ಆ ಶರೀರ ಬಿಟ್ಟು ಆತ್ಮ ಅವರು ಅಂದರೆ ಆತ್ಮ ಶರೀರ ಬಿಡೋವರೆಗೂ ಇಂದಿನ ಜನ್ಮದಲ್ಲಿ ಮತ್ತೆ ಇನ್ನೊಂದು ತಾಯಿ ಗರ್ಭದಲ್ಲಿ ಪ್ರವೇಶ ಆಯಿತು, ಆಗ ಅದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಈಗ ನೋಡಿ, ಈಗ ಫೈನಾನ್ಷಿಯಲ್ ಇಯರ್ ಅಂತ ಇದೆ ಅಲ್ವಾ, ಮಾರ್ಚ್ 31 ಮತ್ತು ಏಪ್ರಿಲ್ 1 ಅಲ್ವಾ. ಮಾರ್ಚ್ 31ಗೆ ಲಾಸ್ಟ್ ಇಯರ್ ಅದೇನಾಗುತ್ತೆ, ಕಂಪ್ಲೀಟ್ ಆಗುತ್ತೆ, ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅದು. ಅದೇ ಏನಾಗುತ್ತೆ ಏಪ್ರಿಲ್ 1ಗೆ ಓಪನಿಂಗ್ ಬ್ಯಾಲೆನ್ಸ್. ಅದನ್ನು ಇಟ್ಕೊಂಡು ನೋಡ್ತೀವಿ ಅಲ್ವಾ, ಏನೇನು ಲಾಭ ಇದೆ, ಏನೇನು ನಷ್ಟ ಇದೆ ಅದೆಲ್ಲ ನೋಡ್ತೀವಿ. ಮತ್ತು ಇಂದಿನ ಒಂದು ಇಯರ್ ಥರನೇ ಈ ಇಯರು ಸಹ ನಾವೇನಾದರೂ ಬಿಸ್ನೆಸ್ ಮಾಡಿದ್ವಿ ಅಂದರೆ ಅದೇ ಥರನೇ ಇರುತ್ತೆ ರಿಸಲ್ಟು ಕೂಡ
ಅಲ್ವಾ? ಈ ಇಯರು ಅದೇ ತರ ಇರುತ್ತೆ. ಇಲ್ಲ ನಾವೇನಾದ್ರೂ ಚೇಂಜ್ ಮಾಡಿದ್ವಿ, ನಮ್ಮ ಬಿಸ್ನೆಸ್ ಅಲ್ಲಿ ಏನಾದ್ರೂ ಚೇಂಜಸ್ ಬಂತು ಅಂತಂದ್ರೆ ಏನಾಗುತ್ತೆ, ಅಲ್ಲಿ ನಾವು ಚೇಂಜಸ್ ಅನ್ನ ನಾವು ನೋಡ್ಬೋದು. ಆ ಪ್ರಾಫಿಟ್ ಇರ್ಬೋದು, ಒಂದು ಲಾಸ್ ಇರ್ಬೋದು, ಲಾಭ ನಷ್ಟದಲ್ಲಿ ನಾವೊಂದು ಚೇಂಜಸ್ ಅನ್ನ ನಾವು ನೋಡ್ಬೋದು. ಈಗ ಇಂದಿನ ವರ್ಷ ತುಂಬಾ ನಷ್ಟ ಆಗಿದೆ, ಮತ್ತೆ ಈ ವರ್ಷನೂ ನಾವು ಹಿಂದಿನ ವರ್ಷದ ತರಾನೇ ಮಾಡಿದ್ವಿ ಅಂದ್ರೆ ಈಗಲೂ ನಷ್ಟ ಆಗುತ್ತೆ. ನಾವು ಅದನ್ನ ಮುಂದೆ ಇಟ್ಟು ಅದನ್ನ ನಾವು ಚೇಂಜ್ ಮಾಡ್ಬೋದು. ಒಳ್ಳೆ ಬಿಸ್ನೆಸ್ ನಾವು ಮಾಡಿದ್ವಿ ಅಂತಂದ್ರೆ ಯಾವ ರೀತಿ ನಮ್ಮ ಒಂದು ವೇ, ಇಂದಿನ ಒಂದು ಇಯರ್ ಅಲ್ಲಿ ಯಾವ ವೇ ಇತ್ತು, ಈಗ ಆ ವೇನ ನಾವು ಚೇಂಜ್ ಮಾಡುವಂಥದ್ದು. ಅರ್ಥಾಯ್ತಾ? ಏನೋ ಒಂದು ಅಲ್ಲಿ ಏನೋ ಒಂದು ಚೇಂಜಸ್ ಅನ್ನ ನಾವು ಮಾಡುವಂಥದ್ದು. ಆಗ ಏನಾಗುತ್ತೆ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಬಟ್ ಇಲ್ಲಿ ಪ್ರಾಫಿಟ್ ಅನ್ನುವಂಥದ್ದು ಇರುತ್ತೆ ಅಲ್ವಾ? ಹಾಗೇನೆ ಈ ಮಗುವಿನ ಜನ್ಮ ಪತ್ರಿಕೆನೂ ಅಷ್ಟೇನೆ. ಈಗ ಇಂದಿನ ಜನ್ಮದೇನಿದೆ ಸೋಲು ತಗೊಂಬಂದಿದೆ, ಸಂಸ್ಕಾರ ಮತ್ತೆ ಕರ್ಮ, ಅದು ಕ್ಲೋಸಿಂಗ್ ಬ್ಯಾಲೆನ್ಸ್. ಈಗ ಹುಟ್ಟಿದ ತಕ್ಷಣ ಏನಾಗಿದೆ, ಇಂದಿನ ಜನ್ಮ ಸಾಯೋವರೆಗೂ ಏನಿದೆ, ಸತ್ತ ಮೇಲೆ, ಇಂದಿನ ಜನ್ಮದ ವ್ಯಕ್ತಿ ಸತ್ತ ಮೇಲೆ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗೋಯ್ತು. ಮತ್ತೆ ಇನ್ನೊಂದು ತಾಯಿ ಗರ್ಭದಲ್ಲಿ ಹುಟ್ಟಿದ್ರು ಅಂದ್ರೆ ಅದು ಓಪನಿಂಗ್ ಬ್ಯಾಲೆನ್ಸ್. ಅದು ನಾವು ಏನ್ ಹೇಳ್ಬೋದು, ಅಲ್ಲಿಂದ ಮತ್ತೆ ತಯಾರಾಗುತ್ತೆ. ಮತ್ತೆ ಇಂದಿನ ಜನ್ಮ ಯಾವ ರೀತಿ ಇತ್ತು, ಈ ಒಂದು ಆ ಸಂಸ್ಕಾರ ಆ ಕರ್ಮಗಳನ್ನೇ ನಾನು ಫಾಲೋ ಮಾಡ್ತೀನಿ ಅಂದ್ರೆ ಇಂದಿನ ಜನ್ಮದ ತರನೇ ಈ ಜನ್ಮನೂ ಇರುತ್ತೆ. ನಂದು ಏನು ಚೇಂಜಸ್ ಆಗೋದಿಲ್ಲ. ಅದು ಕೆಟ್ಟದ್ದೇ ನಡೆದಿರ್ಬೋದು, ಅದು ಯಾವ ರೀತಿನೇ ಇರ್ಬೋದು ಅಲ್ವಾ? ಈಗ ನೋಡಿ, ಕೆಲವರು ಹೇಳ್ತಾರೆ, ಭವಿಷ್ಯ ಹೇಳ್ತಾರೆ, ನೋಡಿ ಮುಂದೆ ಈ ರೀತಿ ಚೆನ್ನಾಗಿರ್ತಾರೆ, ಆ ರೀತಿ ಚೆನ್ನಾಗಿರ್ತಾರೆ, ಏನು ಇಲ್ಲ ಅವ್ರ ಮುಂದೆ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತಾರೆ. ಯಾಕಂದ್ರೆ ಇಂದಿನ ಜನ್ಮದ ಒಂದು ಸಂಸ್ಕಾರ ಕರ್ಮಗಳು ತುಂಬಾ ಚೆನ್ನಾಗಿರುತ್ತೆ, ಅದರಿಂದ ಆ ರೀತಿ ಹೇಳ್ತಾರೆ ಅವರು. ಆಯ್ತಾ? ಕೆಲವ್ರದ್ದು ಈ ನೋಡಿ ಈ ತರ ನಷ್ಟ ಆಗುತ್ತೆ, ಅವ್ರ ರೀತಿ ಇರ್ತಾರೆ, ಆ ರೀತಿ ಆಗ್ತಾರೆ ಅಂತೆಲ್ಲ ಹೇಳ್ತಾರೆ ಕೆಟ್ಟದಾಗಿ. ಅದು ಯಾಕೆ, ಇಂದಿನ ಜನ್ಮದ ಒಂದು ಕರ್ಮಗಳು ಕೆಟ್ಟದಾಗಿ ಇರೋದ್ರಿಂದ. ಆಯ್ತಾ? ಅಂದ್ರೆ ಈ ಜನ್ಮದಲ್ಲಿ ಈಗ ನಮಗೆ ಅದೇನಾಗಿದೆ, ಓಪನಿಂಗ್ ಬ್ಯಾಲೆನ್ಸ್ ಆಗಿದೆ. ಈಗ ನಾವು ಏನ್ ಮಾಡ್ಬೇಕಾಗತ್ತೆ, ಈಗಿನ ಒಂದು ಸಂಸ್ಕಾರವನ್ನ ನಾವು ಚೇಂಜ್ ಮಾಡ್ಕೊಳ್ಳುವಂಥದ್ದು. ಈಗ ಒಂದು ಸಂಸ್ಕಾರವನ್ನ ನಾವೇನ್ ಮಾಡ್ಬೇಕಾಗತ್ತೆ, ಚೇಂಜ್ ಮಾಡ್ಕೊ. ಈಗ ನಾವು ಆ ಮಗು ಗೊತ್ತಿರಲ್ಲ, ನಾನು ಯಾವ ರೀತಿ ನಡ್ಕೋಬೇಕು, ಮಾತಾಡ್ಬೇಕು, ಏನು ಗೊತ್ತಿರಲ್ಲ. ಆ ಮಗು ಏನ್ ಮಾಡ್ಬಿಡುತ್ತೆ, ಈಗ ಅದ್ರ ಬಗ್ಗೆ ಆ ಮಗು ಮುಂದೆ ಏನಾಗುತ್ತೆ ಅನ್ನೋದು ಜ್ಯೋತಿಷ್ರು ಹೇಳ್ಬಿಟ್ರೋ, ಪಂಡಿತರು ಹೇಳ್ಬಿಟ್ರೋ, ಭವಿಷ್ಯ ನುಡಿದ್ಬಿಟ್ರೋ, ಅದನ್ನೇ ನಾವು ಮೈಂಡಲ್ಲಿ ಅದನ್ನ ಕನ್ಸ್ಯೂಮ್ ಮಾಡ್ತೀವಿ ನಾವು. ಆಯ್ತಾ? ಕನ್ಸ್ಯೂಮ್ ಮಾಡಿಬಿಟ್ಟು ಇತರರಿಗೆಲ್ಲ ಹೇಳ್ಕೊಳ್ಳುವಂಥದ್ದು, ಮತ್ತೆ ಅದನ್ನೇ ನಾವು ಯೋಚನೆ ಮಾಡುವಂಥದ್ದು. ಭವಿಷ್ಯದಲ್ಲಿ ಈ ಮಗು ಈ ತರ ಆಗತ್ತಂತೆ, ಇವನು ಈ ತರ ಆಗ್ತಾನಂತೆ, ಇವಳು ಈ ತರ ಆಗ್ತಾಳಂತೆ, ನನ್ನ ಮಗಳು ಈ ತರ ಆಗ್ತಾಳಂತೆ, ನನ್ನ ಮಗ ಈ ತರ ಆಗ್ತಾನಂತೆ ಅಂತ ಹೇಳಿ ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡುವಂಥದ್ದು, ಅದನ್ನೇ ಇತರರಿಗೆ ಹೇಳುವಂಥದ್ದು. ಅದು ಏನಾಗುತ್ತೆ, ಈಗ ಬ್ಯಾಡೇ ಇರ್ಬೋದು, ಅದು ಬ್ಯಾಡೇ ಹೇಳ್ಬೋದು. ನೋಡಿ, ನಿಮ್ಮ ಮಗುಗೆ ಈಗ 10 ವರ್ಷ ಆದ್ಮೇಲೆ ಹೀಗಾಗತ್ತೆ, ಏನೋ ಒಂದು ಕೆಟ್ಟದ್ದಾಗತ್ತೆ, ಅದನ್ನೇ ಯೋಚನೆ ಮಾಡ್ಕೊಂಡು ನಾವೇನ್ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆನೇ ಅದರ ದೃಷ್ಟಿಯಿಂದನೇ ಆ ಮಗುವನ್ನ ನಾವು ನೋಡ್ತಿರ್ತೀವಿ. ಆಯ್ತಲ್ಲ? ಅದೇನಾಗುತ್ತೆ, ಫಸ್ಟ್ ಡೇ ಅದೇನೋ ಲೈಟ್ ಆಗಿರುತ್ತೆ. ಆಯ್ತಾ? ಏನೋ ಹಿಂದಿನ ಜನ್ಮದ ಸಂಸ್ಕಾರ ತಗೊಂಬಂದಿದೆ, ಏನೋ ಕೆಟ್ಟದಾಗೋದಿರುತ್ತೆ, ಅದು ಲೈಟ್ ಆಗಿರುತ್ತೆ. ಆಯ್ತಾ? ನಾವೇನ್ ಮಾಡ್ಬಿಡ್ತೀವಿ, ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಇನ್ನೊಬ್ರಿಗೆ ಹೇಳ್ತಾ ಅವ್ರನ್ನ ಅದೇ ದೃಷ್ಟಿಯಿಂದ ನೋಡ್ತಾ, ನೀನು ದೊಡ್ಡವನಾದ್ಮೇಲೆ, ನೀನು 10 ವರ್ಷ ಆದ್ಮೇಲೆ ನಿನ್ಗೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಹೇಳ್ತಾ ಆ ವೈಬ್ರೇಷನ್ ಅನ್ನ ಅವ್ರಿಗೆ ಕೊಡ್ತಾ ನಾವೆಲ್ಲರೂ ಆ ವೈಬ್ರೇಷನ್ ಅನ್ನ ಕೊಡ್ತಾ ಆ ಲೈಟ್ ಆಗಿರೋದು ಏನಾಗ್ಬಿಡುತ್ತೆ, ತುಂಬಾ ಅದು ದಿನೇ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಅವ್ರು ಹೇಳಿರೋ ಟೈಮ್ಗೆ ಇವಾಗ 10 ವರ್ಷ ಆದ್ಮೇಲೆ ಹಿಂಗಾಗತ್ತೆ ಅಂತಾರಲ್ಲ, ಡೆಫಿನೆಟ್ಲಿ ಅದು ಹಾಗೆ ಆಗುತ್ತೆ. ಮಗು ಗೊತ್ತಿರಲ್ಲ, ನಾನು ಈ ರೀತಿ ಆಗ್ತೀನಿ ಅಂತ ಹೇಳ್ತಿದಾರೆ ಅವರು, ಆ ರೀತಿ ಆಗ್ತೀನಿ ಅಂತ ಹೇಳ್ತಿದಾರೆ ಅವರು ಪಂಡಿತರು, ಅನ್ನೋದೇನು ಮಗುಗೆ ಏನ್ ಗೊತ್ತಿರುತ್ತೆ. ಬಟ್ ತಂದೆ ತಾಯಿಗೆ ಗೊತ್ತಿರುತ್ತಲ್ಲ. ಬಟ್ ಅವರು ಆ ಸಮಯದಲ್ಲಿ ಅವರು ಕ್ರಿಯೇಟ್ ಮಾಡ್ಬೇಕಾಗತ್ತೆ, ಒಂದು ಒಳ್ಳೆ ಥಾಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಹಿಂದೆ ನಮ್ಮ ಕೈಯಲ್ಲಿಲ್ಲ, ಹಿಂದೆ ಏನಿದೆ ಪಾಸ್ಟ್ ನಮ್ಮ ಕೈಯಲ್ಲಿಲ್ಲ, ಅದು ಬಟ್ ನಮ್ಮ ಫ್ಯೂಚರ್ ಅನ್ನೋಂಥದ್ದು ಏನಿದೆ ಅದು ನಮ್ಮ ಕೈಯಲ್ಲಿದೆ. ಬಟ್ ಅವರು ಒಂದ್ ವೇಳೆ ಅವ್ರು ಆ ರೀತಿ ಈ ತರ ಆಗತ್ತೆ ಅಂತ ಹೇಳಿದ್ರು ಕೂಡ ಇವರು ಆ ತರ ಆಗುದಿಲ್ಲ. ಪಾಸಿಟಿವ್ ಆಗಿ ಒಂದು ಥಾಟ್ಸ್ ಅನ್ನ ಮಾಡೋದ್ರಿಂದ, ಆ ಥಾಟ್ಸ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ, ಥಿಂಕಿಂಗ್ ಮಾಡೋದ್ರಿಂದ, ಇತರರಿಗೆ ಹೇಳೋದ್ರಿಂದನೂ ಅಷ್ಟೇನೆ ಏನಾಗ್ತಾ ಹೋಗುತ್ತೆ, ಆ ವೈಬ್ರೇಷನ್, ನಿಮ್ಮ ಒಂದು ವೈಬ್ರೇಷನ್ ಇಂದ ಅವರ ಆ ಒಂದು ಪಾಸಿಬಿಲಿಟಿ ಏನಿರುತ್ತೆ ಅದಾಗುವಂಥದ್ದು 10 ವರ್ಷ ಆದ್ಮೇಲೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. 10 ವರ್ಷಕ್ಕೆ ಅದು ಕಂಪ್ಲೀಟ್ ಆಗಿ ಅದು ಸಮಾಪ್ತಿ ಆಗ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಇದೆಲ್ಲನೂ ಅಷ್ಟೇ ನಾವು ವೇ ಆಫ್ ಥಿಂಕಿಂಗ್, ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೂಡ. ಅಂದ್ರೆ ಮತ್ತೆ ನಾವು ಯಾವಾಗ್ಲೇ ಒಂದು ಶಾಸ್ತ್ರ ಕೇಳಕ್ ಹೋಗ್ತೀವಿ
ಅಲ್ವಾ? ಶಾಸ್ತ್ರ ಕೇಳಕ್ ಹೋದಾಗ ನೋಡಿ ನಿಮ್ಗೆ ಈ ರೀತಿ ಆಗುತ್ತೆ, ಆ ರೀತಿ ಆಗುತ್ತೆ, ಅದನ್ನೇ ನಾವು ಕನ್ಸ್ಯೂಮ್ ಮಾಡ್ಬಿಡ್ತೀವಿ, ಒಪ್ಕೊಂಡ್ಬಿಡ್ತೀವಿ ನಾವು. ಓ ಈ ರೀತಿ ಹೇಳ್ಬಿಟ್ಟಿದಾರಾ, ಮುಗೀತು, ನನಗೆ ಇದೇ ತರನೇ. ಬಟ್ ಅದನ್ನ ನಾವು ಬಿಡೋದಕ್ಕೆ ರೆಡಿ ಇರೋದಿಲ್ಲ, ಅಕ್ಸೆಪ್ಟ್ ಮಾಡ್ಬಿಟ್ಟಿರ್ತೀವಿ. ಬಟ್ ಅದೇನೇ ಆಗುತ್ತೆ. ಬಟ್ ನಾವು ಲೈಫ್ ಸ್ಟೈಲನ್ನ ನಾವು ಚೇಂಜ್ ಮಾಡ್ಕೋತೀವಿ ಅಂತಂದ್ರೆ ಡೆಫಿನೆಟ್ಲಿ ಅದು ಚೇಂಜ್ ಆಗುತ್ತೆ. ಅದು ನಮ್ಮ ಕೈಯಲ್ಲಿದೆ. ಈಗ ನೋಡಿ, ಸಂಸ್ಕಾರ ಬದಲಾಯಿತು ಅಂದ್ರೆ ನಮ್ಮ ಡೆಸ್ಟಿನ್ಯೂ ಬದಲಾಗುತ್ತೆ. ಇದು ನಮ್ಮ ಕೈಯಲ್ಲೇ ಇದೆ. ಅದನ್ನೇ ಹೇಳಿ, ಒಂದು ಪಾಸ್ಟ್ ನಮ್ಮ ಕೈಯಲ್ಲಿಲ್ಲ, ಫ್ಯೂಚರು ನಮ್ಮ ಕೈಯಲ್ಲಿದೆ. ನಾವ್ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಕೈಯಲ್ಲಿದೆ. ಅದಕ್ಕೆ ಕರ್ಮ ಲೆಕ್ಕಾಚಾರದ ಒಂದು ಗುಹ್ಯಗತಿ ಆ ಒಂದು ಕ್ಲಾಸಲ್ಲಿ ಬಾಬಾ ತಿಳಿಸಿದ್ದಾರೆ. ನಾವು ಹಿಂದೆ ಏನ್ ಮಾಡಿದ್ವಿ ಅದು ಕಹಿ ಬೀಜ ಆಗಿದೆ, ಸೀಡ್ ಅದು ಏನಾಗಿದೆ, ಕಹಿ. ನಾವೇನ್ ಕೆಟ್ಟದ್ದು ಮಾಡಿದೀವಿ ಅದರ ಫಲ ನಾವೀಗ ತಿಂತಿದೀವಿ. ಕೆಟ್ಟದ್ದು ನನಗೆ ಅನುಭವ ಆಗ್ತಿದೆ. ಬಟ್ ನಾನು ಫ್ಯೂಚರಲ್ಲಿ ನಾನು ಹೇಗಿರ್ಬೇಕು ಅನ್ನೋದಕ್ಕೆ ನಾನು ಈಗ ಪ್ರೆಸೆಂಟ್ ಸಾಕ್ಷಿ ಆಗುತ್ತೆ. ಪ್ರೆಸೆಂಟ್ ಏನಾಗುತ್ತೆ, ಆಧಾರ ಆಗಿರುತ್ತೆ. ಪ್ರೆಸೆಂಟ್ ಅಲ್ಲಿ ನಾನು ಸ್ವೀಟ್ ಅಂದ್ರೆ ಸುಖವನ್ನೇ ಕೊಡುವಂತ ಕರ್ಮಗಳನ್ನ ನಾನು ಮಾಡ್ಬೇಕು. ಹಿಂದೆ ನಾನು ದುಃಖ ಕೊಡುವಂತ ಕರ್ಮಗಳನ್ನ ಮಾಡಿದ್ದೆ, ಈಗ ದುಃಖದ ಫಲ ತಿಂತಿದ್ದೀನಿ. ಈಗ ನಾನು ಸುಖ ಕೊಡುವಂತ ಕರ್ಮಗಳನ್ನ ನಾನು ಮಾಡಿದೆ ಅಂತಂದ್ರೆ ನಾನು ಫ್ಯೂಚರಲ್ಲೂ ಸಹ ಏನು ಸುಖದ ಒಂದು ಫಲವನ್ನ ನಾನು ತಿಂತೀನಿ. ಅದೇ ಪಾಸ್ಟ್ ನನ್ನ ಕೈಯಲ್ಲಿಲ್ಲ, ಆದ್ರೆ ಈಗ ಪ್ರೆಸೆಂಟ್ ಅಂದ್ರೆ ಈಗ ನಾನು ಪ್ರೆಸೆಂಟ್ ನಾನು ಯಾವ ರೀತಿ ಇರ್ಬೇಕು ಅನ್ನೋದು ನನ್ನ ಕೈಯಲ್ಲಿದೆ. ಅದನ್ನ ಫ್ಯೂಚರ್ ಅದು ಏನ್ ಮಾಡುತ್ತೆ, ಸರಿ ಮಾಡಿಬಿಡತ್ತೆ. ಇದು ನಮ್ಮ ಕೈಯಲ್ಲೇನೆ ಇರತ್ತೆ. ಅದಕ್ಕೆ ಇಲ್ಲಿ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಬಾಬಾ ನಮಗೆ ತಿಳಿಸಿದ್ದಾರೆ, ಇಲ್ಲಿ ನಾವು ಆತ್ಮಿಕ ಒಂದು ಸ್ಮೃತಿ, ಸ್ಥಿತಿ, ಸ್ವರೂಪದಲ್ಲಿದ್ದ ದೃಷ್ಟಿ ಅಲ್ವಾ, ಇವೆಲ್ಲವನ್ನು ನಾವು ಚೇಂಜ್ ಮಾಡ್ಕೊಳ್ತಾ ನಾವು ಹೋಗ್ಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನು ಅಂತಂದ್ರೆ, ಈಗ ನಮ್ಮ ಸಂಸ್ಕಾರ ಪರಿವರ್ತನೆ ಆಗ್ಬೇಕು. ಎಲ್ಲರಲ್ಲೂ ಅಷ್ಟೊಂದು ಶಕ್ತಿ ಇರೋದಿಲ್ಲ ನೋಡಿ. ಕೆಲವರಲ್ಲಿ 50% ಇರುತ್ತೆ. ಈ ರೀತಿ ಇದೆಲ್ಲ ನಾನು ಏನ್ ಮಾಡೋದು, ಏನಾದ್ರೂ ಚೇಂಜ್ ಮಾಡ್ಕೊಳಕ್ ಅವಶ್ಯಕತೆ ಇದೆ ಅಂತ ಸ್ವಲ್ಪ ಯೋಚನೆ ಮಾಡ್ತಾರೆ. ತುಂಬಾ ಕಡಿಮೆ ಇದೆ ಅವರಲ್ಲಿ, ಆ ಶಕ್ತಿನೇ ಇಲ್ಲ ಅಂತಂದಾಗ, ತುಂಬಾ ವೀಕ್ ಇದ್ದಾರೆ ಅಂತಂದಾಗ ಅವರು ಇಷ್ಟೇ, ಇನ್ನೇನು ಆಗೋದಿಲ್ಲ ಬಿಡು, ಇಷ್ಟೇ ಮುಗೀತು ಅಂತ ಅನ್ನೋ ತರ ಅವರು ಆಗ್ಬಿಟ್ಟಿರ್ತಾರೆ. ಅರ್ಥ ಆಯ್ತಲ್ಲ? ಸ್ವಲ್ಪ ಚೆನ್ನಾಗಿ ಆತ್ಮದಲ್ಲಿ ಶಕ್ತಿ ಇದೆ ಅಂತಂದಾಗ ಅವರು ನಾನು ಫೈಟ್ ಮಾಡ್ತೀನಿ, ನಾನು ಚೇಂಜ್ ಮಾಡ್ಕೋತೀನಿ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಸಹ ಅವರು ಮಾಡ್ತಾರೆ. ಇಲ್ಲೆಲ್ಲನೂ ಸಹ ಆತ್ಮದ ಶಕ್ತಿಯ ಮೇಲೆ ಡಿಪೆಂಡ್ ಆಗಿದೆ. ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರದು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಬಟ್ ನಮ್ಮ ಒಂದು ಪವರ್ ಆಫ್ ಥಿಂಕಿಂಗ್ ಇರ್ಬೋದು ಅಲ್ವಾ, ವೇ ಆಫ್ ಥಿಂಕಿಂಗ್ ಇರ್ಬೋದು, ಇದೆಲ್ಲನೂ ಸಹ ಆತ್ಮದ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಅಂದ್ರೆ ನಮ್ಮ ಒಂದು ಯಾವ ರೀತಿ ನಾವು ಅದನ್ನ ಚೇಂಜ್ ಮಾಡ್ಕೊಳ್ಬೇಕು. ಈಗ ಕೆಲವೊಂದ್ಸರಿ ಏನ್ ಮಾಡ್ತೀವಿ, ಈಗ ಮದುವೆ ಮಾಡ್ತಾರೆ ಅನ್ಕೊಳ್ಳಿ. ಆಗ ಮದುವೆ ಮಾಡುವಾಗ ಹುಡುಗಿದು ಹೆಸರು ಮ್ಯಾಚ್ ಆಗತ್ತಾ, ಮತ್ತೆ ಏನು ಇನ್ನೂ ಏನೇನೋ ಹೇಳ್ತಾರೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಅವೆಲ್ಲನೂ ಸಹ ಚೆಕ್ ಮಾಡ್ತಾರೆ ಅಲ್ವಾ, ಹೆಸರುಗಳು ಮ್ಯಾಚ್ ಆಗತ್ತಾ, ಏನು ನಂಬರ್ಸು ಅದೆಲ್ಲನೂ ಸಹ ಚೆಕ್ ಮಾಡ್ತಾರೆ. ಇದು ಸರಿಯಾಗಿ ಬಂದಿಲ್ಲ ಅಂತಂದ್ರೆ ಇವರು ಬಂದಿಲ್ಲ ಅಂದ್ರೆ ಇವರು ಜೀವನ ಚೆನ್ನಾಗಿರೋದಿಲ್ಲ, ಗಂಡ ಹೆಂಡತಿ ಮಧ್ಯೆ ಬಿರುಕು ಬರುತ್ತೆ, ಸಂಬಂಧ ಹೊಡೆದೋಗುತ್ತೆ, ಡಿವೋರ್ಸ್ ಆಗತ್ತೆ ಅಂತ ಹೇಳ್ತಾರೆ. ಆ ರೀತಿ ಅದನ್ನ ನಂಬಿಟ್ಟು ಅವರು ಕ್ಯಾನ್ಸಲ್ಲು ಸಹ ಕೆಲವುದು ಆಗೋದಿರುತ್ತೆ. ಇವೆಲ್ಲನೂ ಸಹ ಈ ಒಂದು ಭವಿಷ್ಯ ಹೇಳುವುದರಲ್ಲಿ ಅದೆಲ್ಲನೂ ತಿಳಿಸಿರ್ತಾರೆ. ಆದ್ರೆ ಒಂದು ನಾವು ನೆನ್ಪಿಟ್ಕೋಬೇಕು, ಅಂದ್ರೆ ಪ್ರೆಡಿಕ್ಷನ್ ಅನ್ನುವಂಥದ್ದೇನು ಅಂದ್ರೆ ಈ ತರ ಸಂಭವ ಆಗುತ್ತೆ ಅಂತ, ಆಗಬಹುದು ಅಂತ, ಭವಿಷ್ಯ ಈ ತರ ಆಗತ್ತೆ ಅಂತ. ಬಟ್ ರಿಯಾಲಿಟಿ ಏನು ಅದು ನಮ್ಮ ಕೈಯಲ್ಲಿದೆ. ಅಂದ್ರೆ ಈ ಪ್ರೆಸೆಂಟ್ ಆಯ್ತಾ, ಈ ಪ್ರೆಸೆಂಟ್ ಅನ್ನುವಂಥದ್ದು ನಮ್ಮ ಕೈಯಲ್ಲಿದೆ ಆಯ್ತಲ್ಲ. ಈ ತರ ಆಗುತ್ತೆ ಅಂತ ಅವ್ರು ಹೇಳ್ಬೋದು. ಬಟ್ ಅದಕ್ಕೆ ಮುಂಚೆ ಈ ತರ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ, ಅದಕ್ಕಿಂತ ಮುಂಚೆ ಪ್ರೆಸೆಂಟ್ ಅಲ್ಲಿ ಎಷ್ಟು, ಅಲ್ಲಿಗಿಂತ ಈಗ ಪ್ರೆಸೆಂಟ್ ಎಷ್ಟು ಸಮಯ ಇದೆಯಲ್ಲ, ಅಷ್ಟರೊಳಗಡೆ ನನ್ನ ಒಂದು ಸಂಸ್ಕಾರ, ನನ್ನ ಒಂದು ಬಿಹೇವಿಯರು ನನ್ನೆಲ್ಲ ಚೇಂಜ್ ಮಾಡ್ಕೊಂಡೆ ಅಂದ್ರೆ ಡೆಫಿನೆಟ್ಲಿ ಅಲ್ಲಿ ಚೇಂಜಸ್ ಅನ್ನುವಂಥದ್ದು ಬರುತ್ತೆ. ಈಗ ನೋಡಿ, ಎಷ್ಟೋ ಮಂದಿ ಹೇಳ್ತಾರೆ, ಈಗ ನೋಡಿ ಎಷ್ಟೋ ಮಂದಿ ಎಲ್ಲ ಶಾಸ್ತ್ರೋಸ್ತ್ರವಾಗಿ ಏನ್ ಮಾಡಿರ್ತಾರೆ, ಹೆಸರು ಮ್ಯಾಚ್ ಆಗೋ ತರ ಎಲ್ಲ ನೋಡಿ ಎಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ, ಎಲ್ಲನೂ ಪರ್ಫೆಕ್ಟ್ ಇದೆ ಅಂತ ಹೇಳಿ ಫುಲ್ಲು ಡಾಮ್ ಅಂತ ಮದುವೆ ಮಾಡಿ ಎಲ್ಲನೂ ಮಾಡಿ ಕಳಿಸ. ಆದ್ರೆ ಯಾಕೆ ಅಷ್ಟೊಂದು ಡಿವೋರ್ಸ್ ಆಗ್ತಾ ಇದೆ? ಎಲ್ಲ ಪರ್ಫೆಕ್ಟ್ ಇದ್ರು ಕೂಡ, ಅರ್ಥ ಆಯ್ತಾ, ಎಲ್ಲ ಅಷ್ಟು ಪರ್ಫೆಕ್ಟ್ ಇದ್ರು ಕೂಡ ಯಾಕೆ ಡಿವೋರ್ಸ್ ಆಗ್ತಾ ಇದೆ?
ಅಂದ್ರೆ ಏನಾದ್ರೂ ಯಾರನ್ನಾದ್ರೂ ನೀವು ಕೌನ್ಸಿಲಿಂಗ್ ಮಾಡಿ ಕೇಳಿ, ಅವ್ರು ಹೇಳೋದೇನಂದ್ರೆ ಈ ಸಣ್ಣ ಸಣ್ಣದನ್ನೇ. ಬಟ್ ಕೆಲವೊಂದ್ಸರಿ ಏನಲ್ಲಿ ಅಲ್ಲಿ ಏನ್ ದೊಡ್ಡ ಸಮಸ್ಯೆ ಇದೆ ಅಂತಾನೆ ಗೊತ್ತಾಗೋದಿಲ್ಲ, ಏನ್ ಸಮಸ್ಯೆ ಇದೆ ಅಂತಾನೆ ಗೊತ್ತಾಗೋದಿಲ್ಲ. ಸಣ್ಣ ಸಣ್ಣ ವಿಷಯಗಳೇ ಇರುತ್ತೆ. ಈ ರೀತಿಗೆ ಈ ರೀತಿ ಅಂದ್ರೂ ಈ ರೀತಿ ಆಯ್ತು, ಈ ರೀತಿ ಅಂದ್ರೂ ಈ ರೀತಿ ಆಯ್ತು. ಬಟ್ ಅಲ್ಲಿ ಅಷ್ಟು ಅಂದ್ರೆ ವೀಕ್, ಸೋಲು ವೀಕ್ ಇರೋ ಕಾರಣ ಹಂಗಾಗ್ತಿರತ್ತೆ. ಸೋಲು ಅನ್ನುವಂಥದ್ದು ಅವರಲ್ಲಿ ಅಂದ್ರೆ ಬಲಹೀನತೆ ಇರೋ ಕಾರಣ ಆ ರೀತಿ. ಬಟ್ ಈಗ ನೋಡಿ ಅವರು ಅಲ್ಲಿ ಸಂಸ್ಕಾರನೇ ಮೇನ್ ಇರುವಂತದ್ದು. ಈಗ ನೋಡಿ ಒಬ್ಬ ಪತಿ ಪತ್ನಿ ಇದ್ದಾರೆ ಅಂದ್ರೆ ಅಲ್ಲಿ ಅವ್ರ ಬಿಹೇವಿಯರ್, ಸಂಸ್ಕಾರ ಚೆನ್ನಾಗಿಲ್ಲ ಅಂದ್ರೆ ತಾನೇ ಅಲ್ಲಿ ಜಗಳಗಳೆಲ್ಲ ಬರುತ್ತೆ. ಇಲ್ಲಾಂದ್ರೆ ಏನಕ್ಕೆ ಬರುತ್ತೆ? ಬರೋದಿಲ್ಲ. ಬಟ್ ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಹಾಗೆ ಇಲ್ಲೂ ಅಷ್ಟೇ. ಈಗ ನೋಡಿ ಆ ಥರ ಎಷ್ಟೋ ಮಂದಿ ಎಲ್ಲ ಪರ್ಫೆಕ್ಟ್ ಆಗಿ ಇದು ಮಾಡ್ಕೊಂಡ್ರೆ ಡಿವೋರ್ಸ್ಗಳನ್ನುವಂಥದ್ದು ಆಗ್ತಿದೆ. ಅರ್ಥ ಆಯ್ತಲ್ಲ? ನಾವು ಇಲ್ಲಿ ಯಾವುದೂ ನಾವು ಹೇಳಕ್ಕಾಗೋದಿಲ್ಲ. ಇಲ್ಲಿ ಎಲ್ಲನೂ ಇಷ್ಟು ಪರ್ಫೆಕ್ಟ್ ಅಂತ ಅಂದ್ರೆ ಅಲ್ಲಿ ಬಂದಿರೋದೇನು ಸಂಸ್ಕಾರ. ಸಂಸ್ಕಾರದ ಒಂದು ಅಲ್ಲಿ ಮೇನ್ ಇರೋದೇ ಸಂಸ್ಕಾರ. ಅಲ್ಲಿ ಅದನ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಇವ್ರಿಬ್ಬರ ಮಧ್ಯೆ ಸಂಸ್ಕಾರ ಹೊಂದಾಣಿಕೆ ಆಗಿಲ್ಲ ಅಂತಂದ್ರೆ ಹೊಂದಾಣಿಕೆ ಆಗಿಲ್ಲ. ಅವರ ಒಂದು ಲೈಫ್, ಅವರಿಬ್ಬರ ಒಂದು ರಿಲೇಶನ್ಶಿಪ್ ಸಹ ಚೆನ್ನಾಗಿರೋ, ಸಂಬಂಧನೂ ಚೆನ್ನಾಗಿರೋದಿಲ್ಲ. ಸಂಸ್ಕಾರ ಹೊಂದಾಣಿಕೆ ಆಯಿತು ಅಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅವರ ಒಂದು ಸಂಸ್ಕಾರ ಹೊಂದಾಣಿಕೆ ಆಯಿತು ಅಂದ್ರೆ ಅಲ್ಲಿ ಅವರ ಒಂದು ಫ್ಯಾಮಿಲಿ, ಅವರ ಒಂದು ರಿಲೇಶನ್ಶಿಪ್ ಎಲ್ಲನೂ ಸಹ ಚೆನ್ನಾಗೇ ಇರುತ್ತೆ. ಅಂದ್ರೆ ಇಲ್ಲಿ ಸಂಸ್ಕಾರ ಅಂದ್ರೆ ಅವ್ರು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಬಿಹೇವ್ ಮಾಡಬೇಕು, ಯಾವ ರೀತಿ ಕರ್ಮ ಮಾಡಬೇಕು, ಈ ತರ ಇದನ್ನ ನಾವು ಚೇಂಜ್ ಮಾಡ್ಕೊಳ್ತಾ ಹೋದ್ರೆ ಡೆಫಿನೆಟ್ಲಿ ಅದೇನಾಗುತ್ತೆ, ಪರಿವರ್ತನೆ ಆಗುತ್ತೆ, ಚೇಂಜ್ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಈಗ ನೋಡಿ ಒಂದು ಎಕ್ಸಾಂಪಲ್ಗೆ, ನಾವೇನೋ ರಾತ್ರಿ ಒಂದು ಕೆಟ್ಟದ ಒಂದು ಏನೋ ಒಂದು ಹೊಟ್ಟೆಯನ್ನ ಕೆಡಿಸುವಂತಹ ಆಹಾರ ನಾವು ತಿನ್ಬಿಟ್ಟಿರ್ತೀವಿ, ಊಟ ತಿನ್ಬಿಟ್ಟಿರ್ತೀವಿ ರಾತ್ರಿ ನೈಟ್, ಓಕೆನಾ? ಬೆಳಿಗ್ಗೆ ಎದ್ದ ತಕ್ಷಣ ಹೊಟ್ಟೆ ಕೆಟ್ಟೋಗಿರುತ್ತೆ ಅಲ್ವಾ? ಎಕ್ಸಾಂಪಲ್ಗೆ ಹೊಟ್ಟೆ ಕೆಟ್ಟೋಗಿರುತ್ತೆ. ಆಮೇಲೆ ಈಗ ನೋಡಿ, ಈಗ ನಮಗೆ ಗೊತ್ತಾಗಿದೆ, ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ರಾತ್ರಿ ಏನ್ ತಿಂದ್ರಿ ಅಂತ ಕೇಳ್ತಾರೆ. ಡಾಕ್ಟರ್ ನಾವು ಹೇಳ್ತೀವಿ ಈ ತರ, ಆ ಥರನ ನೀವು ತಿನ್ನಕ್ ಹೋಗ್ಬಿಡಿ, ಅದು ತಿಂದ್ರೆ ಈ ತರ ಆಗತ್ತೆ ಅಂತ ಹೇಳ್ತಾರೆ. ನಾವು ಇವಾಗ ರಾತ್ರಿ ಆ ಥರ ಫುಡ್ ತಿಂದಿರೋದಕ್ಕೆ, ಈಗ ಓವರ್ ಈಟ್ ಏನೋ ಒಂದು ಫುಡ್ ನಾವು ತಿಂದಿರ್ತೀವಿ, ಅದರಿಂದ ಈ ಥರ ಆಗಿದೆ ಅನ್ನೋದು ಈಗ ನನಗೆ ಗೊತ್ತಿದೆ. ಈಗ ನನಗೆ ಗೊತ್ತಾಗಿದೆ ತಾನೇ? ಈಗ ಗೊತ್ತಾಗಿದೆ, ಮತ್ತೆ ನಾನು ನೆಕ್ಸ್ಟ್ ಅದನ್ನೇ ತಿಂತೀನಿ ಅಂದ್ರೆ ನೆಕ್ಸ್ಟ್ ಅದೇ ಕಂಟಿನ್ಯೂ ಆಗುತ್ತೆ, ಮತ್ತೆ ಹೊಟ್ಟೆ ಕೆಡ್ತಾನೆ ಹೋಗುತ್ತೆ ಅಲ್ವಾ? ಮತ್ತೆ ಅದರಲ್ಲಿ ನಾನು ಲೈಟ್ ಫುಡ್ಡು, ತುಂಬ ವೆಜ್ ಅಂದರೆ ವೆಜಿಟೇಬಲ್ಸು, ಫ್ರೂಟ್ಸು, ಈ ಥರ ಎಲ್ಲನೂ ತುಂಬ ನಾನು ಲೈಟ್ ಫುಡ್ಡು ನಾನು ತಗೊಳ್ತಿದ್ದೀನಿ. ಸ್ವಲ್ಪ ಆರೋಗ್ಯ ಚೆನ್ನಾಗಿರೋ ಹೆಲ್ತಿ ಫುಡ್ಡನ್ನು ನಾನು ತಗೊಳ್ಬೇಕು, ನಾನು ತಗೊಳ್ತೀನಿ ಅಂತ ಹೇಳಿ ಅದನ್ನು ನಾವು ತಗೊಳ್ತೀವಿ ಅಂತಂದರೆ, ರಾತ್ರಿ ಏನಾಗಿತ್ತು, ಓವರ್ ಈಟ್ ಫುಡ್ ತಿಂದಿದ್ದಕ್ಕೆ ಬೆಳಿಗ್ಗೆ ಹೊಟ್ಟೆ ಕೆಟ್ಟೋಯ್ತು, ಆಯ್ತಾ? ಈಗ ನಾನು ಒಳ್ಳೆ ಒಂದು ಆಹಾರವನ್ನು ನಾನು ತಿನ್ನಕ್ಕೆ ಶುರು ಮಾಡಿದೆ ಅಂತಂದ್ರೆ, ಹೆಲ್ತಿ ಫುಡ್ಡನ್ನು ತಿನ್ನಕ್ಕೆ ಶುರು ಮಾಡಿದೆ ಅಂದರೆ ನೆಕ್ಸ್ಟು ಹೊಟ್ಟೆ ಸರಿ ಇರುತ್ತೆ, ನಿಜ ತಾನೇ? ನೆಕ್ಸ್ಟ್ ಹೊಟ್ಟೆ ಏನಾಗುತ್ತೆ, ಸರಿ ಹೋಗುತ್ತೆ. ಮತ್ತೆ ನಾನು ನೈಟ್ ತಿಂದಿದ್ದನ್ನೇ ಈಗಲೂ ತಿಂತೀನಿ ಅಂತಂದ್ರೆ ಅದೇನಾಗುತ್ತೆ, ಮತ್ತೇನು ಹೊಟ್ಟೆ ನೆಕ್ಸ್ಟೂ ಸಹ ಅದು ಹೊಟ್ಟೆ ಕೆಟ್ಟೋಗುತ್ತೆ. ಅಂದರೆ ನಾನು ಹಿಂದೆ ಏನು ಮಾಡಿದ್ದೆ, ಸಂಸ್ಕಾರ ಏನಿದೆ, ಆ ಒಂದು ಕರ್ಮಗಳೇನಿದೆ, ಅದನ್ನು ನಾವು ಇಲ್ಲಿವರೆಗೂ ತಂದಿದ್ದೀವಿ, ಒತ್ಕೊಂಡ್ ಬಂದಿದ್ದೀವಿ ಈ ಜನ್ಮಕ್ಕೆ. ಬಟ್ ಅದರಂತೆಯೇ ನಾವು ಫ್ಯೂಚರ್ ಅದೇ ಸಂಸ್ಕಾರ, ಅದೇ ಒಂದು ಕರ್ಮಗಳನ್ನು ನಾನು ಅದರಂತೆಯೇ ನಾನು ನಡ್ಕೊಳ್ತಾ ಹೋಗ್ತೀನಿ. ಕೋಪದ್ದಿರುತ್ತೆ ಅಲ್ವಾ, ಜಾಸ್ತಿ ಕೋಪ ಮಾಡ್ಕೊಳ್ಳುವಂಥದ್ದು, ಜಾಸ್ತಿ ಮೋಹ, ಲೋಭ, ಏನೋ ಒಂದು ಹಿಂದಿನ ಜನ್ಮದಿಂದ ನಾವು ತಗೊಂಬಂದಿರ್ತೀವಿ, ಆಯ್ತಾ? ಅದರಲ್ಲೇ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಸೇಮ್ ಅದೇ ರೀತಿನೇ ಆಗುತ್ತೆ. ಹಿಂದಿನ ಜನ್ಮದ ಥರನೇ ಈ ಜನ್ಮನೂ ಸಹ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾವು ಅದರಲ್ಲಿ ಪ್ರತಿದಿನ ಭಗವಂತನ ನೆನಪು, ಅಮೃತ ವೇಳೆ ಯೋಗ, ಮುರುಳಿ ಕ್ಲಾಸು, ಸಂಜೆ ಯೋಗ ಅಲ್ವಾ, ಬಾಬಾರವರನ್ನ ನೆನಪು ಮಾಡುವಂಥದ್ದು, ಭಗವಂತನನ್ನ ನೆನಪು ಮಾಡುವಂಥದ್ದು, ಮತ್ತೆ ಒಳ್ಳೆ ಕರ್ಮಗಳನ್ನು ಮಾಡುವಂತಹದ್ದು, ಒಳ್ಳೆ ಯೋಚನೆಗಳನ್ನು ಮಾಡುವಂತಹದ್ದು, ಶುಭ ಭಾವನೆ, ಶುಭ ಕಾಮನೆ, ಶುಭ ಸಂಕಲ್ಪಗಳು, ಇವೆಲ್ಲವೂ ಸಹ ಮಾಡುವಂತಹದ್ದು. ಈ ಥರ ನಮ್ಮ ಒಂದು ನಾವೇನು ಹಿಂದೆ ಕೆಟ್ಟದಾಗ ಯೋಚನೆ ಮಾಡ್ತಾ ಇದ್ವಿ, ಕೆಟ್ಟದಾಗ ಮಾತಾಡ್ತಾ ಇದ್ವಿ, ಈಗ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋದು, ಒಳ್ಳೆ ರೀತಿಯಲ್ಲಿ ಮಾತಾಡುವಂಥದ್ದು ಅಲ್ವಾ? ಎಲ್ಲ ಮತ್ತು ಮೊದಲು ಯಾವ ರೀತಿ ಇದ್ವಿ, ಇವಾಗ ನಾವೆಲ್ಲನೂ ಒಳ್ಳೆಯದು ಒಂದು ವೇಯಲ್ಲಿ ನಾವು ಹೋಗ್ತಿದ್ದೀವಿ ಅಂತ ಅಂದಾಗ ಏನಾಗ್ತಾ ಹೋಗುತ್ತೆ, ಇಲ್ಲಿ ಸಂಸ್ಕಾರ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತೆ ನನ್ನ ಒಂದು
ಫ್ಯೂಚರ್ ಅಂದರೆ ನನ್ನ ಒಂದು ಮುಂದೆ ದಿನಗಳು, ನನ್ನ ಒಂದು ಜೀವನ ಹೇಗಿರುತ್ತೆ, ಚೆನ್ನಾಗಿರುತ್ತೆ, ಅಂದರೆ ನನ್ನ ಒಂದು ಡೆಸ್ಟಿನಿ ಚೆನ್ನಾಗಿರುತ್ತೆ ಅಂತ ಅಲ್ವಾ. ನಾವು ಏನೇ ಅಂದರೂ ಏನು ಹೇಳ್ತೀವಿ, ನನ್ನ ವಿಧಿ ಬರಹ, ನನ್ನ ಹಣೆ ಬರಹ, ನನ್ನ ತಲೆ ಬರಹ, ನನ್ನ ನಸೀಬ್, ಈ ಥರ ಎಲ್ಲ ಹೇಳ್ತಿರ್ತೀವಿ ನಾವು, ಆಯ್ತಲ್ಲ. ಅದು ಈಗ ಡೆಸ್ಟಿನಿ ಅನ್ನುವಂಥದ್ದು ನಮ್ಮ ಕೈಯಲ್ಲಿದೆ, ಅದನ್ನ ನಾವು ನೆನಪಿಟ್ಕೋಬೇಕಾಗತ್ತೆ. ಆ ಡೆಸ್ಟಿನಿ ಅನ್ನುವಂತಹದ್ದು ವಿಧಿ ಬರಹ ಅಂತಾರೆ, ಅದು ನಮ್ಮ ಕೈ. ನಾವು ಯಾವ ರೀತಿ ನನ್ನ ಸಂಸ್ಕಾರ ಇದೆ, ನನ್ನ ಕರ್ಮ ಇದೆ, ಅದರಂತೆ ನನ್ನ ಡೆಸ್ಟಿನಿ ಅನ್ನುವಂಥದ್ದು ತಯಾರಾಗತ್ತೆ. ಈಗ ನಮಗೆಲ್ಲರಿಗೂ ಸಹ ಬಾಬಾ ತಿಳಿಸಿದ್ದಾರೆ ಅಲ್ವಾ, ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಯೋಚನೆ ಮಾಡಬೇಕು, ಯಾವ ರೀತಿ ವ್ಯವಹರಿಸಬೇಕು, ಬಿಹೇವಿಯರ್ ಯಾವ ರೀತಿ ಇರಬೇಕು, ಎಲ್ಲನೂ ಪ್ರತಿಯೊಂದು ತಿಳಿಸಿದ್ದಾರೆ. ನನ್ನನ್ನು ನೆನಪು ಮಾಡು, ಯೋಗ ಮಾಡೋದಿರ್ಬೋದು, ಮುರುಳಿ ಕೇಳೋದಿರ್ಬೋದು, ಸೇವೆ ಇರ್ಬೋದು, ಪ್ರತಿಯೊಂದರ ಬಗ್ಗೆನೂ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಜ್ಞಾನಯುಕ್ತವಾಗಿ ನಡ್ಕೊಳ್ಳಿ, ಯೋಗಯುಕ್ತವಾಗಿ ನಡ್ಕೊಳ್ಳಿ. ಪ್ರತಿಯೊಂದನ್ನು ನಾವು ಈ ರೀತಿ ನಾವು ನಡ್ಕೊಳ್ತಾ ನಾವು ಹೋಗ್ತೀವಿ ಅಂತಂದ್ರೆ ಪ್ರತಿಯೊಂದು ಅಲ್ಲಿ ಚೇಂಜ್ ಆಗ್ತಾನೆ ಹೋಗುತ್ತೆ, ಆಯ್ತಾ. ನೋಡಿ ಅಲ್ಲಿ ಯಾರು ಪಂಡಿತರು ಹೇಳಿರೋ ಭವಿಷ್ಯವನ್ನ ಡೆಫಿನೆಟ್ಲಿ ನಾವಿಲ್ಲಿ ಚೇಂಜ್ ಮಾಡ್ಬೋದು. ಭವಿಷ್ಯದವರು ಏನು ಹೇಳಿದ್ದಾರೆ, ಅಸ್ಟ್ರಾಲಜರ್ ಏನು ಹೇಳಿದ್ರು, ಆಯ್ತಾ, ಏನು ಪ್ರೆಡಿಕ್ಟ್ ಮಾಡಿದ್ರು, ಏನು ಹೇಳಿದ್ರು ನಮಗೆ, ಅದನ್ನು ನಾವು ಇಲ್ಲಿ ಮೆಡಿಟೇಷನ್ ಇಂದ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ ಡೆಫಿನೆಟ್ಲಿ ನಾವು ಇಲ್ಲಿ ನಾವು ಅದನ್ನ ಚೇಂಜ್ ಮಾಡ್ಕೋಬಹುದು. ಅವರು ಇಂದಿನ ಒಂದು ಸಂಸ್ಕಾರ ಕರ್ಮದ ಅನುಸಾರವಾಗಿ ಅವ್ರು ಹೇಳ್ತಾರೆ, ಆಯ್ತಾ, ಹೇಳ್ತಾರೆ. ಬಟ್ ನಾವು ಪರಿವರ್ತನೆ ಮಾಡ್ಕೊಂಡ್ವಿ, ಇಲ್ಲಿ ನಾವು ಚೇಂಜ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಡೆಸ್ಟಿನಿ ಡೆಫಿನೆಟ್ಲಿ ಓಕೆ ಆಗಿರುತ್ತೆ, ಕರೆಕ್ಟ್ ಪರ್ಫೆಕ್ಟ್ ಇರುತ್ತೆ. ಅಂದ್ರೆ ನಮ್ಮ ಕೈಯಲ್ಲಿದೆ, ನಾವು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಅಲ್ವಾ. ಈಗ ಹಾಸ್ಪಿಟಲ್ಗೆ ಹೋಗ್ತಾರೆ, ಇವಾಗ ಯಾರಾದ್ರೂ ಒಬ್ರು ಹಾಸ್ಪಿಟಲ್ಗೆ ಹೋದ್ರೆ ನೋಡಿ ಈ ತರ ಶುಗರ್ ಬರೋ ಲಕ್ಷಣ ಇದೆ ಅಂತ ಹೇಳಿರ್ತಾರೆ, ಈ ರೀತಿ ಸ್ವಲ್ಪ ಕಡಿಮೆ ಮಾಡಿ, ಸ್ವೀಟ್ ಅದು ಕಡಿಮೆ ಮಾಡಿ, ಇಲ್ಲ ಅಂದ್ರೆ ನೋಡಿ ಇವಾಗ ಅದು ಇಷ್ಟು ಅಂತ ಇರುತ್ತಲ್ಲ, ಅಂದ್ರೆ ಶುಗರ್ಗೆ ಇಷ್ಟು ಲೆವೆಲ್ ಇರಬೇಕು, ಪರ್ಸೆಂಟೇಜ್ ಇರಬೇಕು ಅನ್ನೋದೆಲ್ಲ ಇರುತ್ತಲ್ಲ, ನಂಬರ್ ಅನ್ನೋವಂಥದ್ದು ಇರುತ್ತಲ್ಲ. ಬಟ್ ಅಷ್ಟಲ್ಲೇ ಇತ್ತು ಅಂದ್ರೆ ಓಕೆ, ಮತ್ತೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂದ್ರೆ ಹೇಳ್ತಾರಲ್ಲ, ಸ್ವಲ್ಪ ಸ್ವೀಟು, ಸ್ವಲ್ಪ ಸ್ಟ್ರೆಸ್ಸು, ಟೆನ್ಷನ್ ಅವೆಲ್ಲ ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಶುಗರ್ ಬರುತ್ತೆ ಅಂತೆಲ್ಲ ಹೇಳಿರ್ತಾರೆ, ಈ ಥರ ಬರುತ್ತೆ ಅಂತ ಹೇಳಿರ್ತಾರೆ. ನಾವು ಅವ್ರಂಗೆ ಹೇಳಿದ್ರು ಅಂತಂದಾಗ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ಡಾಕ್ಟರ್ ಆ ಥರ ಹೇಳಿದ್ರು ಅಲ್ವಾ, ಅಂದ್ರೆ ಅದು ಈ ಥರ ಆಗಬಹುದು ಅಂತ ಅವರು ನುಡಿದ್ರು, ಭವಿಷ್ಯ ನುಡಿದ್ರು, ಡಾಕ್ಟರ್ ಹೇಳಿದ್ರು, ಅಂದ್ರೆ ಪರ್ಫೆಕ್ಟೇ, ಅದು ಕರೆಕ್ಟೇ ಅದು. ಈಗ ಅವರು ಭವಿಷ್ಯದವರು ಹೇಳೋದು ಅಷ್ಟೇನೆ, ಅವ್ರು ಏನಾದ್ರು ಹೇಳಿದ್ರು ಅಂದ್ರೆ ಅವರು ಇಂದಿನ ಒಂದು ಜನ್ಮದ ಒಂದು ಇದರ ಪ್ರಕಾರವಾಗಿ ಅವರು ಗ್ರಹಗಳ ಒಂದು ಗ್ರಹಗತಿಗಳನ್ನ ನೋಡ್ಕೊಂಡು ಅವರು ಕರೆಕ್ಟ್ ಹೇಳ್ತಾರೆ, ಹೌದು ಈ ರೀತಿ ಆಗತ್ತೆ ಅಂತ ಅವರು ಹೇಳ್ಬೋದಷ್ಟೆ, ಹೇಳ್ತಾರೆ, ಆಯ್ತಾ. ಅವ್ರು ಹೇಳೋದು ಕರೆಕ್ಟು, ಬಟ್ ಅದು ನಾವೇನಂತ ತಿಳ್ಕೊಬೇಕು ಅಂದ್ರೆ ಅದೊಂದು ಸೂಚನೆ, ಆಯ್ತಲ್ಲ. ಈ ರೀತಿ ಆಗತ್ತೆ, ಆ ರೀತಿ ಆಗದೆ ಇರೋ ತರ ನೋಡ್ಕೊಳ್ಳಿ ಅನ್ನೋ ಹೇಳೋ ರೀತಿ ಅದು, ಆಯ್ತಲ್ಲ. ಇವಾಗ ಡಾಕ್ಟರ್ ಏನ್ ಹೇಳ್ತಾರೆ, ಈ ರೀತಿ ಬರ್ಬೋದು ಶುಗರು, ಡಯಾಬಿಟಿಸ್ ಅಂದ್ರೆ ಡಯಾಬಿಟಿಸ್ ನಿಮಗೆ ಬರ್ಬೋದು, ಎಚ್ಚರಿಕೆಯಿಂದಿರಿ, ಈ ರೀತಿ ಇರಿ ಅಂತ ಹೇಳ್ತಾರೆ, ಆಯ್ತಾ. ಅಂದ್ರೆ ಅದು ಬರ್ದೇನೂ ಇರ್ಬೋದು, ಬಂದ್ರು ಬರ್ಬೋದು, ನಾವು ಹೇಳಕ್ಕಾಗೋದಿಲ್ಲ, ಅದು ಅವರು ಹೇಳ್ತಾರೆ, ಆಯ್ತಾ. ಬಟ್ ಹೇಗೆ ಅದು ಬರ್ದೇ ಇರೋದಕ್ಕೆ ಹೇಗೆ ಸಾಧ್ಯ ಅಂದ್ರೆ ನಾವು ಯಾವಾಗ ನಮ್ಮ ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋತೀವಿ, ಶುಗರ್ ಅಂದ್ರೆ ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಮಾಡೋದಿರ್ಬೋದು, ಸ್ಟ್ರೆಸ್ ಕಡಿಮೆ ಮಾಡೋದಿರ್ಬೋದು ಅಲ್ವಾ, ಸ್ವಲ್ಪ ಜಾಸ್ತಿ ಓವರ್ ಥಿಂಕಿಂಗು, ಟೆನ್ಷನ್ನು ಅವೆಲ್ಲ ಕಡಿಮೆ ಮಾಡ್ತಾ, ಎಕ್ಸಸೈಸ್ ಅನ್ನ ಮಾಡ್ತಾ, ಹೆಲ್ತಿ ಫುಡ್ ಅನ್ನ ತಿಂತಾ ಹೋಗ್ತೀವಿ ಅಂತಂದ್ರೆ ಏನಾಗ್ತಾ ಹೋಗುತ್ತೆ, ಅದು ಶುಗರು ಕಂಟ್ರೋಲ್ ಬರುತ್ತೆ. ಮತ್ತೆ ಅವ್ರು ಹೇಳ್ಬಿಟ್ಟಿದಾರಲ್ಲ ನನಗೆ ಹಿಂಗ್ ಶುಗರ್ ಬಂದ್ಬಿಡುತ್ತೆ ಅಂತ, ಮತ್ತೆ ನನಗೆ ಟೈಮ್ ಬೇರೆ ಇಲ್ಲ, ನನಗೆ ಅಷ್ಟೊಂದು ಎಕ್ಸಸೈಸ್ ಮಾಡೋಕ್ಕಾಗೋದಿಲ್ಲ, ಅದು ಮಾಡೋಕ್ಕಾಗೋದಿಲ್ಲ, ಇದು ಮಾಡೋಕ್ಕಾಗೋದಿಲ್ಲ, ಆ ಥರ ನಂಗೆ ಟೈಮೇ ಇಲ್ಲ ಅನ್ಕೊಂಡ್ಬಿಟ್ಟು ನನಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಅದ್ರ ಕಡೆ ಗಮನ ಕೊಡೋದಿಲ್ಲ ಕೂಡ, ಟೈಮ್ ಇಲ್ಲ, ಅದಿಲ್ಲ ಇದಿಲ್ಲ ಅನ್ಕೊಂಡು ಗಮನ ಕೊಡೋದಿಲ್ಲ. ಡೆಫಿನೆಟ್ಲಿ ಅದೇನಾಗುತ್ತೆ, ಆ ಟೈಮಿಗೆ ಅದು ಬಂದೇ ಬರುತ್ತೆ ಶುಗರು ಅಲ್ವಾ. ಇದು ನಮ್ಮ ಕೈಯಲ್ಲಿದೆ, ಡಾಕ್ಟರ್ ಹೇಳ್ತಾರೆ ಈ ರೀತಿ ಬರ್ಬೋದು, ಅದನ್ನು ನೀವು ಅಂದ್ರೆ ನೀವು ಅದರ ಕಡೆ ಗಮನ ಕೊಟ್ಟು ಇದು ಮಾಡ್ಕೊ, ಅಂದ್ರೆ ನಮ್ದು ರೆಸ್ಪಾನ್ಸಿಬಿಲಿಟಿ ಅದು, ಆಯ್ತಲ್ಲ. ಪ್ರತಿಯೊಬ್ರು ಸಹ ನಾವು ಅದನ್ನ ಅಂದ್ರೆ ಸೀರಿಯಸ್ ಆಗಿ ನಾವು ತಗೊಂಡು ಏನ್ ಮಾಡ್ಬೇಕಾಗತ್ತೆ, ಅದನ್ನ ನಾವು ಅದೇ ರೀತಿಯಲ್ಲಿ ನಾವು ಅದನ್ನ ಅಂದ್ರೆ ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ನಾವು ಹೋಗ್ಬೇಕಾಗತ್ತೆ.
ಅಂದ್ರೆ ಇಲ್ಲಿ ಎಲ್ಲ ನಮ್ಮ ಕೈಯಲ್ಲಿದೆ ಅಂತ. ಈಗ ಭವಿಷ್ಯದವ್ರು ಏನೇ ಹೇಳಿ ಆಯ್ತಾ, ಭವಿಷ್ಯ ಹೇಳುವಂಥವ್ರು ಅಸ್ಟ್ರಾಲಜರು ಅವ್ರು ಏನೇ ಹೇಳಿದ್ರು ಕೂಡ ಅದು ಪ್ರೆಸೆಂಟ್ ನಮ್ಮ ಒಂದು ಸಂಸ್ಕಾರಗಳು ಡೆಫಿನೆಟ್ಲಿ ಅವ್ರು ಹೇಳಿರೋ ಭವಿಷ್ಯವನ್ನ ಚೇಂಜ್ ಮಾಡತ್ತೆ ಆಗತ್ತೆ. ಬಟ್ ಆ ಶಕ್ತಿ ಎಲ್ಲಿಂದ ಬರುತ್ತೆ, ನಾವು ಚೇಂಜ್ ಮಾಡ್ಕೊಳ್ಳೋಕೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಭಗವಂತನ ನೆನಪಿನಿಂದ, ಭಗವಂತನ ಒಂದು ನೆನಪಿನಿಂದ. ಈಗ ಆತ್ಮದಲ್ಲಿ ಶಕ್ತಿ ಬರಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ ಅಲ್ವಾ? ಈಗ ನೋಡಿ, ಶರೀರಕ್ಕೆ ಶಕ್ತಿ ಬರಬೇಕು, ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಒಳ್ಳೆ ಆಹಾರವನ್ನ ಕೊಡ್ಬೇಕಾಗತ್ತೆ, ಎಕ್ಸಸೈಸ್ ಅನ್ನ ಕೊಡ್ಬೇಕಾಗತ್ತೆ ಅಲ್ವಾ? ಎಕ್ಸಸೈಸ್ ಅನ್ನ ಶರೀರಕ್ಕೆ ಕೊಡ್ಬೇಕು, ಒಳ್ಳೆ ಆಹಾರವನ್ನ ಕೊಡ್ಬೇಕು, ನಿಜ ತಾನೆ? ಆತ್ಮಕ್ಕೆ ನಾವು ಒಳ್ಳೆಯ ಯೋಚನೆಗಳು, ಒಳ್ಳೆಯ ವಿಷಯಗಳನ್ನ ತುಂಬುವಂಥದ್ದು ಮನಸ್ಸು ಬುದ್ಧಿಗೆ ಆಯ್ತಲ್ಲ. ಅಂದ್ರೆ ಬಾಬಾರವರ ಜ್ಞಾನದ ರತ್ನಗಳು, ಬಾಬಾರವರ ಬಗ್ಗೆ ಸಂಕಲ್ಪ, ಅವರ ನೆನಪು ಮಾಡುವಂತಹದ್ದು, ವ್ಯರ್ಥವನ್ನ ತ್ಯಜಿಸುವಂತಹದ್ದು, ಈ ತರ ನಾವು ಮಾಡ್ತಿರ್ತೀವಿ ಅಂದ್ರೆ ಆತ್ಮ ಶಕ್ತಿಶಾಲಿ ಆಗ್ತಿರುತ್ತೆ. ಮತ್ತೆ ಆತ್ಮಕ್ಕೆ ವ್ಯಾಯಾಮ ಯಾವುದು? ಆತ್ಮಿಕ ಡ್ರಿಲ್ ಅಂದ್ರೆ ಏನು? ಆತ್ಮಿಕ ಅಭ್ಯಾಸವನ್ನ ಮಾಡುವಂತಹದ್ದು. ನಾನು ಸೋಲು, ಎದುರುಗಡೆಯ ಇರೋ ಆತ್ಮನು ಸೋಲು. ಈ ಸೋಲ್ ಒಂದು ಕಾನ್ಶಿಯಸ್ ಅಲ್ಲಿ ಬರುವಂತ ಅಭ್ಯಾಸವನ್ನ ನಾವು ಮಾಡಬೇಕು ಅಲ್ವಾ? ಮತ್ತೆ ಅಂದ್ರೆ ಈ ಆತ್ಮಿಕ ಅಭ್ಯಾಸವನ್ನ ಮಾಡ್ತಾ ಡ್ರಿಲ್ಸ್ ಅನ್ನ ಬಾಬಾ ಏನೇನು ಹೇಳ್ಕೊಟ್ಟಿದ್ದಾರೆ ಡ್ರಿಲ್ಸ್ ಅಲ್ವಾ, ಆತ್ಮಿಕ ಅಭ್ಯಾಸದ್ದು ಆ ಡ್ರಿಲ್ಸ್ ಅನ್ನ ಮಾಡುವಂತಹದ್ದಿರ್ಬೋದು. ಅಂದ್ರೆ ಅಶರೀರಿ ಒಂದು ಅಭ್ಯಾಸವನ್ನ ಮಾಡುವಂತಹದ್ದು, ನಿರಾಕಾರ ಅಭ್ಯಾಸ, ಇವೆಲ್ಲ ಮಾಡ್ತಾ ಮಾಡ್ತಾ ಬಾಬಾರವರನ್ನ ನೆನಪು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಬಾಬಾರವರ ಒಂದು ಶಕ್ತಿ, ಅವರ ಒಂದು ಸಂಕಲ್ಪ, ಅವರ ಒಂದು ಸಂಸ್ಕಾರ ನಮ್ಮಲ್ಲಿ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇದು ನಿಮಗೆ ಗೊತ್ತಿದೆ, ನಾವ್ಯಾರ ಸ್ಮೃತಿ ಮಾಡ್ತೀರಿ ಅವರ ಒಂದು ಸಂಸ್ಕಾರ ನಮ್ಮ ಒಂದು ಇದರಲ್ಲಿ ಡೌನ್ಲೋಡ್ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರ ಬಗ್ಗೆ ನಾವು ಸ್ಮೃತಿ ಮಾಡ್ತಿದೀವಿ, ಯೋಚನೆ ಮಾಡ್ತಿದೀವಿ ಅಂದ್ರೆ ಅವರ ಸಂಸ್ಕಾರ ನನ್ನಲ್ಲಿ ಡೌನ್ಲೋಡ್ ಆಗ್ಬಿಡುತ್ತೆ. ಅವರ ಒಂದು ಎನರ್ಜಿ ಆಯ್ತಲ್ಲ, ಅವರ ಎನರ್ಜಿ ಅನ್ನುವಂಥದ್ದು ನನ್ನ ಆತ್ಮದಲ್ಲಿ ಡೌನ್ಲೋಡ್ ಆಗತ್ತೆ. ಅರ್ಥ ಆಯ್ತಲ್ಲ? ಆ ರೀತಿ. ಆದ್ದರಿಂದ ಇಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, ಭಗವಂತನನ್ನ ನೆನಪು ಮಾಡ್ಬೇಕಾಗತ್ತೆ. ಯಾವಾಗ ನಾವು ಭಗವಂತನನ್ನ ನೆನಪು ಮಾಡ್ತಾ ಹೋಗ್ತೀವಿ, ಹೆಚ್ಚೆಚ್ಚಿಗೆ ಆತ್ಮಿಕ ಅಭ್ಯಾಸ, ಹೆಚ್ಚೆಚ್ಚಿಗೆ ಪರಮಾತ್ಮನ ನೆನಪು, ಆಗ ಆತ್ಮದ ಗುಣಗಳು ಜಾಗೃತ ಆಗತ್ತೆ. ಪರಮಾತ್ಮನಿಂದ ಆತ್ಮಕ್ಕೆ ಶಕ್ತಿ ಡೌನ್ಲೋಡ್ ಆಗತ್ತೆ. ಆತ್ಮದಲ್ಲಿರುವಂತಹ ಗುಣಗಳು, ದೈವಿ ಗುಣಗಳು, ಸಂಸ್ಕಾರಗಳು ಜಾಗೃತ ಆಗ್ತಾ ಹೋಗುತ್ತೆ. ಬಾಬಾ ಮಾಡ್ತಾರೆ ಆಯ್ತಲ್ಲ. ಅಂದ್ರೆ ಇದು ನಮ್ಮ ಕೈಯಲ್ಲೇನೆ ಇದೆ. ಬಟ್ ಈಗ ಯಾವಾಗ ಆತ್ಮ ಶಕ್ತಿಶಾಲಿ ಆಗತ್ತೋ ಆಗ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಚೇಂಜ್ ಮಾಡ್ಕೋಬಹುದು ಆಯ್ತಲ್ಲ. ಕೆಲವೊಂದ್ಸರಿ ಯಾರಾದ್ರೂ ಹೇಳಿದ್ರು ಕೂಡ ಖುಷಿಯಲ್ಲಿ ಮಾಡ್ತೀವಿ ಅಂತ ಒಂದಿನ ಮಾಡ್ಬೋದು, ನೆಕ್ಸ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅಷ್ಟು ಶಕ್ತಿ ಇರೋದಿಲ್ಲ. ಮತ್ತೆ ಯಾವುದೋ ಒಂದು ವ್ಯರ್ಥ, ಇನ್ನೊಂದು ಯಾವುದೋ ಇದಕ್ಕೆ ಸಿಕ್ಕಾಕೊಂಬಿಟ್ಟ ಬಂಧನದಲ್ಲಿ ಬಿಟ್ಬಿಡ್ತೀವಿ. ಬಟ್ ನಿರಂತರವಾಗಿ ಆತ್ಮದಲ್ಲಿ ಶಕ್ತಿ ಇದೆ, ಭಗವಂತನ ನೆನಪಿದೆ, ಭಗವಂತನ ಶಕ್ತಿ ಇದೆ, ಭಗವಂತ ನಮ್ಮ ಜೊತೆ ಇದ್ದಾರೆ. ಆತ್ಮ ಪರಮಾತ್ಮ ಕಂಬೈನ್ಡ್, ಯಾವಾಗ ಕಂಬೈನ್ಡ್ ಆಗತ್ತೆ ಅವಾಗ ಡೆಫಿನೆಟ್ಲಿ ಏನಾಗುತ್ತೆ, ಇಂಪಾಸಿಬಿಲಿಟಿ ಕೂಡ ಪಾಸಿಬಿಲಿಟಿ ಆಗುತ್ತೆ. ಅಂದ್ರೆ ಪಾಸಿಬಿಲಿಟಿಗೆ ಕನ್ವರ್ಟ್ ಆಗುತ್ತೆ. ಅಂದ್ರೆ ಇಂಪಾಸಿಬಲ್ ಆಗುವಂಥದ್ದು ಕೂಡ, ಅಂದ್ರೆ ಅಸಾಧ್ಯವಾದಂತಹದ್ದು ಕೂಡ ಸಾಧ್ಯ ಆಗತ್ತೆ. ಯಾವಾಗ ಆತ್ಮ ಪರಮಾತ್ಮ ಕಂಬೈನ್ಡ್, ನಾನು ಆತ್ಮ, ಬಾಬಾ ಪರಮಾತ್ಮ ಆಗಿದೆ. ಇಲ್ಲಿ ಕಂಬೈನ್ ಅಂದ್ರೆ ಮೆಡಿಟೇಷನ್ ಮೂಲಕ, ಯೋಗ ಚೆನ್ನಾಗಿ ಮಾಡ್ಬೇಕಾದ್ರೆ ಕಂಬೈನ್ಡ್ ಸ್ವರೂಪದಲ್ಲಿ ಇರ್ಬೇಕಾಗತ್ತೆ. ಯಾವಾಗ ನಾವು ಆ ಸ್ವರೂಪದಲ್ಲಿ ಇರ್ತೀವಿ ಆಗ ಏನಾಗುತ್ತೆ, ಸಂಭವ ಆಗೋದಕ್ಕೆ ಚಾನ್ಸ್ ಇದೆ. ನಾವು ನಾರ್ಮಲ್ ಆಗಿ ನಾನು ಮಾಡ್ಬಿಡ್ತೀನಿ ಅಂತಂದ್ರೆ ಅಲ್ಲಿ ಶಕ್ತಿ ಇಲ್ಲದೆ ಇರೋ ಕಾರಣ ನಾನು ಮಾಡಕ್ ಆಗೋದಿಲ್ವೇನೋ. ಬಟ್ ಭಗವಂತನ ಶಕ್ತಿಯಿಂದ ಯಾಕೆ ಸಾಧ್ಯ ಇಲ್ಲ ಹೇಳಿ? ಡೆಫಿನೆಟ್ಲಿ ಸಾಧ್ಯ ಇದೆ. ಮೆಡಿಟೇಷನ್ ಇಂದ, ಭಗವಂತನ ನೆನಪಿಂದ ಡೆಫಿನೆಟ್ಲಿ ನಮ್ಮ ಒಂದು ಡೆಸ್ಟಿನಿಯನ್ನು ನಾವು ಚೇಂಜ್ ಮಾಡ್ಕೋಬಹುದು. ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರದಷ್ಟೇ. ಅದಕ್ಕೆ ಹೇಳ್ತಾರಲ್ಲ, ಒಳ್ಳೆ ಪಾಸಿಟಿವ್ ಥಿಂಕಿಂಗ್ ಮಾಡಿ, ಪಾಸಿಟಿವ್ ಥಿಂಕ್ ಮಾಡಿ. ಏನ್ ಅಂದ್ರೆ ಅದಕ್ಕೆ ನಮ್ಮ ಬಾಬಾ ಟೈಟಲ್ಸ್ ಅಲ್ಲಿ ಕೊಟ್ಟಿರೋವಂಥದ್ದು, ಏನು ಸ್ವಮಾನಗಳನ್ನ ಕೊಟ್ಟಿರೋವಂಥದ್ದು. ಅರ್ಥ ಆಯ್ತಲ್ಲ? ಈಗ ನೋಡಿ, ಕೋಪ, ಈಗ ಯಾರಿಗಾದ್ರು ತುಂಬಾ ಅಗ್ರೆಸಿವ್ ಆಗಿರ್ತಾರೆ, ಯಾರಾದ್ರೂ ತುಂಬಾ ಅವ್ರಿಗೆ ಇವ್ರು ಆ ತರ ಇದಾರೆ, ಆ ತರ ಇದಾರೆ, ಆ ತರ ಇದಾರೆ ಅಂತ ಹೇಳ್ತಾ 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 ಅವರು ತುಂಬಾ ಕೋಪಿಷ್ಟ ಆಗ್ಬಿಡ್ತಾರೆ ಲಾಸ್ಟ್ ಅಲ್ವಾ? ಆಗ್ಬಿಡ್ತಾರೆ ಅವರು. ಅದೇ ನಾವು
ಅವ್ರು ಆತ್ಮ ಆಗಿದ್ದಾರೆ, ಶಾಂತ ಸ್ವರೂಪ ಆಗಿದ್ದಾರೆ, ಶಾಂತಿ ಸಾಗರ ಸಂತಾನ ಆಗಿದ್ದಾರೆ. ಆತ್ಮದ ಸ್ವಧರ್ಮನೇ ಶಾಂತಿ ಅಲ್ವಾ? ನಾವು ಯಾವಾಗ ಈ ಒಂದು ಥಾಟನ್ನ, ನಾವು ಯಾವಾಗ ಈ ಸಂಕಲ್ಪವನ್ನ ನಾವು ಯಾವಾಗ ಕ್ರಿಯೇಟ್ ಮಾಡ್ತೀವಿ, ಈ ತರ ನಾವು ಅದೇ ದೃಷ್ಟಿಯಿಂದ ಅದೇ ರೀತಿ ಅವ್ರನ್ನ ಒಪ್ಪಿಕೊಂಡು ಅದೇ ರೀತಿ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ ಅವ್ರ ಬಗ್ಗೆ, ಡೆಫಿನೆಟ್ಲಿ ಅವರಲ್ಲಿರುವಂತ ಆ ಒಂದು ಆಂಗರ್ ಏನಿರುತ್ತೆ, ಆ ಕೋಪ ಏನಿರುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದು ನಮ್ಮ ಕೈಯಲ್ಲೇನೆ ಇದೆ. ಅರ್ಥ ಆಯ್ತಲ್ಲ? ಅಂದ್ರೆ ನಾವೆಷ್ಟು ಭಗವಂತನನ್ನ ನೆನಪು ಮಾಡ್ತೀವಿ, ಎಷ್ಟೋ ಒಂದ್ ಜೊತೆ ನಾವು ಕಂಬೈಂಡ್ ಆಗಿರ್ತೀವಿ, ಆಗ ನಾವೆಲ್ಲವನ್ನು ಪ್ರತಿಯೊಂದನ್ನು ನಾವು ಚೇಂಜ್ ಮಾಡ್ಕೋಬಹುದು. ಯಾಕೆಂದ್ರೆ ಅದು ನಮ್ಮ ಕೈಯಲ್ಲಿದೆ. ಯಾಕಂದ್ರೆ ಪ್ರೆಸೆಂಟ್ ನಮ್ಮ ಕೈಯಲ್ಲಿದೆ, ಪಾಸ್ಟ್ ನಮ್ಮ ಕೈಯಲ್ಲಿಲ್ಲ. ಅರ್ಥ ಆಯ್ತಲ್ಲ? ಪಾಸ್ಟ್ ನಮ್ಮ ಕೈಯಲ್ಲಿಲ್ಲ, ಬಟ್ ಪ್ರೆಸೆಂಟ್ ನಮ್ಮ ಕೈಯಲ್ಲಿದೆ. ಪ್ರೆಸೆಂಟ್ ನಮ್ಮ ಕೈಯಲ್ಲಿದೆ ಅಂದ್ರೆ ಫ್ಯೂಚರು ಪ್ರೆಸೆಂಟ್ಗೆ ಡಿಪೆಂಡ್ ಆಗಿದೆ ಅಲ್ವಾ? ಪ್ರೆಸೆಂಟ್ ಏನಿರುತ್ತೆ ಅದು ಫ್ಯೂಚರ್ ಆಗಿರುತ್ತೆ. ಪಾಸ್ಟ್ ಏನಿದೆ ಅದು ಪ್ರೆಸೆಂಟ್ ಆಗಿದೆ. ಈಗ ಪ್ರೆಸೆಂಟೇ ಮತ್ತೆ ಫ್ಯೂಚರ್ ಆಗುತ್ತೆ. ಈಗ ಪಾಸ್ಟ್ ಯಾವ ರೀತಿ ಇತ್ತು ಅಂತ ನಮಗ್ ಗೊತ್ತಿದೆ ಅಲ್ವಾ? ನಾವ್ ಹಿಂದೆ ಯಾವ ರೀತಿ ಕರ್ಮಗಳನ್ನ ಮಾಡಿದ್ವಿ, ಯಾವ ರೀತಿ ವ್ಯವಹಾರಗಳನ್ನ ಮಾಡಿದ್ವಿ, ಯಾವ ರೀತಿ ಸಂಸ್ಕಾರಗಳಿತ್ತು, ಯಾವ ರೀತಿ ನಮ್ಮ ಜೀವನ ಇತ್ತು, ದುಃಖಿ ಜೀವನ, ಅನಾರೋಗ್ಯ, ಆರ್ಥಿಕವಾಗಿ ಸಂಕಷ್ಟ, ಏನೇ ಇರ್ಬೋದು ಅವೆಲ್ಲ ಹಿಂದೆ ಪಾಸ್ಟ್ ಆಯ್ತದು. ಈಗ ಪ್ರೆಸೆಂಟು ಅದೇ ಇದೆ, ನಮಗೆ ಕಷ್ಟಗಳು ಬರ್ತಿದಾವೆ, ಏನೇ ಒಂದು ಇದೆ ಅಂದ್ರೆ ಅದು ಅಂದ್ರೆ ಲಾಸ್ಟ್ ಒಂದು ಜನ್ಮದ ಒಂದು ಕರ್ಮ ಮತ್ತೆ ಸಂಸ್ಕಾರದ ಅನುಗುಣವಾಗಿ ನಾವ್ ಇಲ್ಲಿ ನಡ್ಕೋತಿದೀವಿ, ಅದಕ್ಕೆ ಅದು ಆ ರೀತಿನೇ ಆಗ್ತಿದೆ. ಹಿಂದಿನ ಜನ್ಮದ ಅನುಗುಣವಾಗಿ ಇಲ್ಲ ಆಗ್ತಿದೆ. ಬಟ್ ಇವಾಗ ನಾವೀಗ ಆತ್ಮದ ಒಂದು ಸ್ಮೃತಿಯಲ್ಲಿ ಬಂದು, ಭಗವಂತನ ಒಂದು ಸ್ಮೃತಿಯಲ್ಲಿ ಬಂದು ನಾವು ಪ್ರತಿ ಸಂಕಲ್ಪವನ್ನ ನಾವು ಚೇಂಜ್ ಮಾಡಿದ್ವಿ, ಪ್ರತಿ ಮಾತು ಚೇಂಜ್, ನಮ್ಮ ಬಿಹೇವಿಯರ್ ಚೇಂಜ್ ಆಯ್ತು, ನಮ್ಮ ನಡವಳಿಕೆ ಎಲ್ಲವೂ, ನಮ್ಮ ಕರ್ಮಗಳು ಚೇಂಜ್ ಆಯ್ತು ಅಂತಂದ್ರೆ ಇಲ್ಲಿಂದ ಓಪನಿಂಗ್ ಬ್ಯಾಲೆನ್ಸ್ ಸ್ಟಾರ್ಟ್ ಆಯ್ತು. ಇದು ಓಪನಿಂಗ್ ಬ್ಯಾಲೆನ್ಸ್ ಆಯ್ತಲ್ಲ? ಮತ್ತೆ ಅದು ಏನಾಗುತ್ತೆ, ಅದು ಡೆಸ್ಟಿನಿ ಅನ್ನುವಂಥದ್ದು ಕೂಡ ಏನಾಗಿರುತ್ತೆ, ಅದು ಪರ್ಫೆಕ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಾವು ಯಾವ ರೀತಿ ಮಾಡಿದ್ವಿ ಅದೇ ರೀತಿನೇ ನಮ್ಮ ಒಂದು ಡೆಸ್ಟಿನಿಯು ಚೆನ್ನಾಗಿರುತ್ತೆ. ಆಯ್ತಲ್ಲ? ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಸೋಲು ಏನಾಗುತ್ತೆ, ತನ್ನ ಒಂದು ಕರ್ಮಗಳನ್ನ ಸಂಸ್ಕಾರಗಳನ್ನ ಕ್ಯಾರಿ ಮಾಡುತ್ತೆ ಜನ್ಮಾಂತರ. ಅಂದ್ರೆ ಒಂದು ಶರೀರ ಬಿಟ್ರೆ ಇನ್ನೊಂದು ಜನ್ಮ ತಗೊಂಡ್ತಂದ್ರೆ ಅಲ್ಲಿ ಕ್ಯಾರಿ ಮಾಡಿರತ್ತೆ. ಮತ್ತೆ ಇನ್ನೊಂದು ಜನ್ಮ ಅಂದ್ರೆ ಆ ತರನೇ ಕ್ಯಾರಿ ಮಾಡ್ಕೊಳ್ತಾ ಹೋಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿದೆ ಕೂಡ. ನಾವ್ ಹಿಂದೆ ಏನ್ ಮಾಡ್ಕೊಂಬಂದಿದ್ವಿ ಅದ್ರ ಅನುಗುಣವಾಗಿ ಜೀವನ ನಡೆಸ್ತಿದೀವ, ಇಲ್ಲ ಹೊಸದಾಗಿ ನಾವು ಈಗ ಬಾಬಾ ಹೇಳೋದೇನ್ ಹೇಳಿ, ನಾವ್ ಹಿಂದೆ ಎಲ್ಲ ನಾನು ಪಾಪಿ ಅಂತ ಇರ್ಬೋದು, ನಾನು ಸರಿ ಇಲ್ಲ ಅಂತಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನಾವು ಆತರ ನಮ್ಮನ್ನ ನಾವು ಡಿಗ್ರೇಡ್ ಮಾಡ್ಕೊಳ್ತಾ ಬಂದ್ವಿ ಅಲ್ವಾ? ಮತ್ತೆ ನಮ್ಗೆ ಆ ಕಷ್ಟ ಈ ಕಷ್ಟ, ನನ್ನ ಯಾರು ಪ್ರೀತಿ ಮಾಡೋರಿಲ್ಲ, ನನ್ಗೆ ಯಾರು ಬೆಲೆ ಕೊಡೋರಿಲ್ಲ, ನನ್ಗೆ ಗೌರವ ಕೊಡೋರಿಲ್ಲ, ಮರ್ಯಾದೆ ಕೊಡೋರಿಲ್ಲ, ರೆಸ್ಪೆಕ್ಟ್ ಕೊಡೋರಿಲ್ಲ, ಈ ತರ ಎಲ್ಲ ಹೇಳ್ಕೊಳ್ತಾನೆ ಬಂದ್ವಿ. ಅವ್ರು ತೊಂದರೆ ಕೊಡ್ತಾರೆ, ಇವ್ರು ತೊಂದರೆ ಕೊಡ್ತಾರೆ ಅಲ್ವಾ? ಯಾರ್ಯಾರೋ ತೊಂದರೆ ಕೊಡ್ತಾರೆ ಅಂತ ಎಲ್ಲ ನಾವು ಈ ತರನೇ ಹೇಳ್ಕೊಂಬಂದ್ವಿ. ಈಗ ಬಾಬಾ ಏನ್ ಹೇಳ್ತಾರೆ ನಮ್ಗೆ ಹೇಳಿ, ಪ್ರತಿಯೊಬ್ಬರ ಬಗ್ಗೆ ಶುಭ ಭಾವನೆ ಇಡಿ, ಎಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಹೇಳ್ತಾರೋ ಇಲ್ವೋ? ಯಾಕೆ? ಈಗ ಪ್ರೆಸೆಂಟ್ ನಿಮ್ಮ ಕೈಯಲ್ಲಿದೆ, ಇದನ್ನ ನೀವೇನ್ ಮಾಡಿ, ಈಗ ಪ್ರೆಸೆಂಟ್ ಅನ್ನ ನೀವು ಪರಿವರ್ತನೆ ಮಾಡ್ಕೊಳ್ಳಿ, ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಈಗ ಆಗ ಫ್ಯೂಚರ್ ಅದೇ ಆಗಿರುತ್ತೆ, ಮತ್ತೆ ನಮ್ಮ ಡೆಸ್ಟಿನಿನೂ ಸಹ ಏನಾಗಿರುತ್ತೆ, ಅದೇ ರೀತಿ ಆಗಿರುತ್ತೆ ಅಂತ ಬಾಬಾ ಹೇಳ್ತಾರೆ. ನಿಮ್ಮ ಒಂದು ಆತ್ಮಿಕ ದೃಷ್ಟಿ ಇಟ್ಕೊಳ್ಳಿ, ವೃತ್ತಿ ಇಟ್ಕೊಳ್ಳಿ, ಸಂಕಲ್ಪಗಳಿಟ್ಕೊಳ್ಳಿ, ಮಾತುಗಳು, ಕರ್ಮಗಳು ಎಲ್ಲವೂ ಸಹ ಆತ್ಮಿಕವಾಗಿಟ್ಕೊಳ್ಳಿ. ಪ್ರತಿಯೊಬ್ಬರ ಬಗ್ಗೆ ಶುಭ ಭಾವನೆ ಇಡಿ, ಪ್ರತಿಯೊಬ್ಬರ ಬಗ್ಗೆ ಆಶೀರ್ವಾದ ಭಾವನೆ ಇಡಿ, ಪ್ರತಿಯೊಬ್ಬರ ಬಗ್ಗೆ ಶುಭ ಕಾಮನೆ, ಶುಭ ಸಂಕಲ್ಪಗಳನ್ನ ಇಡಿ. ನಿಂದನೆ ಮಾಡಬೇಡಿ, ಆಶೀರ್ವಾದ ಕೊಡಿ, ವರದಾನಗಳನ್ನ ಕೊಡಿ ಅಲ್ವಾ? ನಿಮ್ಮನ್ನ ನೀವು ಶ್ರೇಷ್ಠ ಆತ್ಮದ ನೀವು ಆತ್ಮ ಅನ್ನೋ ಸ್ಮೃತಿಯಲ್ಲಿ ಯಾಕಿರಿ ಅಂದ್ರೆ, ನಾನು ಆತ್ಮ ಅಂದಾಗ ನಾನು ಎಂತ ಆತ್ಮ, ಎಂತ ಅವರ ಸಂತಾನ, ಇದೆಲ್ಲ ಸ್ಮೃತಿಗೆ ಬರುತ್ತೆ ಆಯ್ತಲ್ಲ? ನಿಮ್ಮ ಒಂದು ಶ್ರೇಷ್ಠ ಸ್ಮೃತಿಯಲ್ಲಿರಿ, ಶ್ರೇಷ್ಠ ಸ್ವಮಾನದ ಸ್ಮೃತಿಯಲ್ಲಿರಿ. ಯಾಕೆ ಹೇಳ್ತಾರೆ, ಇದ್ರಲ್ಲಿ ನಾವು ಇರ್ತಾ ನಮ್ಮ ಹಳೆಯ ನಮ್ಮ ಹಳೆಯ ಸಂಸ್ಕಾರ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಹಿಂದಿನ ಜನ್ಮದ್ದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ, ಹಿಂದಿನ ಜನ್ಮಗಳದೆಲ್ಲ ಅದು ಚೇಂಜ್ ಆಗ್ತಾ ಹೊಸದಾಗಿ ಇವಾಗ ಕ್ರಿಯೇಟ್ ಆಗ್ತಾ ಇದೆ. ನಾನು ಏನ್ ಮಾಡ್ತಿದ್ದೀನಿ, ನಾನು ಏನ್ ಮಾತಾಡೋದಿರ್ಬೋದು, ಯೋಚನೆ ಮಾಡೋದಿರ್ಬೋದು, ಕರ್ಮ ಮಾಡೋದಿರ್ಬೋದು, ನನ್ನ ಒಂದು ನಡವಳಿಕೆ ಇರ್ಬೋದು, ಎಲ್ಲ ಹೊಸದಾಗಿ ಅಲ್ಲಿ ನಾನೀಗ ತಯಾರು ಮಾಡ್ಕೊಳ್ತಿದ್ದೀನಿ ಅಂತ ಅರ್ಥ. ಇದು ಓಪನಿಂಗ್ ಬ್ಯಾಲೆನ್ಸ್ ಆಗತ್ತೆ ಆಯ್ತಲ್ಲ? ಇದು ಏಪ್ರಿಲ್ ಫಸ್ಟ್ ಇದ್ದಂಗೆ ಇದು ಓಪನಿಂಗ್ ಬ್ಯಾಲೆನ್ಸ್ ಆಗತ್ತೆ. ಮತ್ತೆ
ನಾವು ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಓಪನಿಂಗ್ ಹಿಂದಿನ ಒಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಈಗ ಓಪನಿಂಗ್ ಬ್ಯಾಲೆನ್ಸ್ ಆಗಿದೆ ಅಲ್ಲಿ ನಾವು ಮುಂದೆ ಇಟ್ಟಿದ್ವಿ. ಈಗ ಅದನ್ನ ನಾವು ಅದು ದಾರಿ ಏನ್ ನಾವು ಯಾವ ರೀತಿ ನಡ್ಕೊಂಡ್ ಬಂದಿದ್ವಿ ಹಿಂದೆ ಅದನ್ನ ಇಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು. ಅಲ್ಲೇನ್ ದೇಹಾಭಿಮಾನದಲ್ಲಿದ್ವಿ, ಯಾವ್ಯಾವ ರೀತಿಯಲ್ಲಿದ್ವಿ ಅಲ್ವಾ, ವಿಕಾರಿಗಳಾಗಿದ್ವಿ, ಇಲ್ಲಿ ಬಾಬಾ ಹೇಳೋ ರೀತಿ ಇಲ್ಲಿ ನಾವು ಅವರ ಒಂದು ಡೈರೆಕ್ಷನ್ ಅನುಸಾರವಾಗಿ ಇಲ್ಲಿ ನಾವು ನಡ್ಕೊಳ್ತಾ ಹೋಗ್ತೀವಿ. ಅವರ ಶ್ರೀಮತದ ಅನುಸಾರ ಅವರ ನೆನಪು ಮಾಡ್ತಾ ಅವರ ಜ್ಞಾನ ಯೋಗದ ಶಕ್ತಿಯಿಂದ ನಾವೇನ್ ಮಾಡ್ಬೋದು, ನಾವು ಇದು ಎಲ್ಲವನ್ನು ಸಹ ನಾವು ಚೇಂಜ್ ಮಾಡ್ಕೊಳ್ತಾ ಹೋಗ್ಬೋದು. ಆಗ ಪಂಡಿತರು ನೋಡಿ, ನೀವು ಏನೇ ಹೇಳಿದ್ರು ಕೂಡ ಆ ಪಂಡಿತರ ಆ ರೀತಿ ಹೇಳಿದ್ರು ಕೂಡ ಈಗ ಅದು ಚೇಂಜ್ ಆಗಿರುತ್ತೆ. ಡೆಫಿನೆಟ್ಲಿ ಅದನ್ನ ಚೇಂಜ್ ಮಾಡ್ಕೋಬಹುದು ಕೂಡ. ಈ ರೀತಿ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಬಟ್ ಯಾಕೆ ಇಂದಿನ ಬಿಹೇವಿಯರ್ ಇಂದ ಈ ತರ ಅಂದ್ರೆ ಆ ಒಂದು ಇಂದಿನ ಸಂಸ್ಕಾರದಿಂದ ಈ ರೀತಿ ಆಗ್ಬೋದು ಅಂತ ಅವ್ರು ಹೇಳ್ತಾರೆ ಆಯ್ತಾ. ಇಂದಿನ ಒಂದು ಕರ್ಮ ಸಂಸ್ಕಾರ ಏನಿದೆ ಅದು ಅವರು ಜನ್ಮ ಪತ್ರಿಕೆ ಬರೆಯುವಾಗ ಅದು ಗ್ರಹಗಳು ಎಲ್ಲ ನೋಡಿ ಅವ್ರು ಹೇಳ್ತಾರೆ ಆಯ್ತಾ. ಆಗ ಹೇಳ್ದಾಗ ಆ ಸಂಸ್ಕಾರದ ಅನುಗುಣವಾಗಿ ಹೇಳ್ತಾರೆ. ಬಟ್ ಆ ಸಂಸ್ಕಾರ ನಾವು ಚೇಂಜ್ ಮಾಡ್ಕೊಂಡ್ಬಿಟ್ರೆ ಅಲ್ವಾ, ಆ ಸಂಸ್ಕಾರದ ಅನುಗುಣವಾಗಿ ಈ ರೀತಿ ಆ ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಎಕ್ಸಾಂಪಲ್ ಕೊಟ್ರಲ್ವಾ, ಯಾವ್ದು ನಾವು ಲಾಸ್ಟ್ ನೈಟ್ ನಾವು ಏನೋ ಓವರ್ ಈಟ್ ಫುಡ್ ತಿಂದ್ವಿ, ಆದ್ರಿಂದ ಇವಾಗ ಹೊಟ್ಟೆ ಕೆಟ್ಟಿದೆ ಅನ್ನೋದು ಗೊತ್ತಾಗಿದೆ ಅಲ್ವಾ. ಗೊತ್ತಾಗಿದೆ ಅಂತಂದಾಗ ಈಗ ನಾನು ಒಳ್ಳೆ ಫುಡ್ ತಗೊಂಡೆ ಅಂತಂದ್ರೆ ನೆಕ್ಸ್ಟ್ ಏನಾಗುತ್ತೆ, ಹೊಟ್ಟೆ ಕೆಡೋದಿಲ್ಲ ಅಲ್ಲ, ಆರೋಗ್ಯವಾಗಿರ್ತೀನಲ್ಲ. ಆ ರೀತಿ ಈಗ ಆ ಸಂಸ್ಕಾರವನ್ನೇ ನಾನು ಅಂದ್ರೆ ಹಳೆಯ ಸ್ವಭಾವ ಸಂಸ್ಕಾರ ಅನ್ನೋವಂಥದ್ದು ಒಂದು ಹೊಟ್ಟೆ ಕೆಡಿಸುವಂತ ಊಟ ಅಂದ್ರೆ ಆತ್ಮವನ್ನ ಕೆಡಿಸುವಂಥದ್ದು, ಆತ್ಮದ ಶಕ್ತಿಯನ್ನ ಕಡಿಮೆ ಮಾಡುವಂತಹ ಒಂದು ಸಂಸ್ಕಾರಗಳವು. ಅವುಗಳನ್ನ ಬಿಟ್ಟು ಬಾಬಾ ಕೊಟ್ಟಿರುವಂತ ಸಂಸ್ಕಾರ, ಅವರ ಒಂದು ಜ್ಞಾನ ಯೋಗದ ಶಕ್ತಿಯಿಂದ ಅವರ ಜ್ಞಾನವನ್ನ ನಾವು ಧಾರಣೆ ಮಾಡ್ಕೊಳ್ತಾ ಅವರ ಒಂದು ದೈವಿ ಸಂಸ್ಕಾರಗಳನ್ನ ನಾವು ಧಾರಣೆ ಮಾಡ್ಕೊಳ್ತಾ ನಾವು ಹೋಗ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ಭವಿಷ್ಯದವರು ಆ ಪಂಡಿತರು ಅಸ್ಟ್ರಾಲಜರ್ ಏನ್ ಹೇಳಿದ್ರು ಅದು ಇಲ್ಲಿ ಚೇಂಜ್ ಆಗಿರುತ್ತೆ. ನಮ್ಮನ್ನು ಚೇಂಜ್ ಮಾಡ್ಕೋಬಹುದು ನಾವು. ಬಟ್ ಅದನ್ನ ನಾವು ಕನ್ಸ್ಯೂಮ್ ಮಾಡ್ಕೋಬಾರ್ದು. ಅದನ್ನ ಅರ್ಥ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ಅದನ್ನ ಚೇಂಜ್ ಮಾಡ್ಕೋಬೇಕೇ ಹೊರತು ಕನ್ಸ್ಯೂಮ್ ಮಾಡ್ಕೊಂಡು ಅದನ್ನ ಒಪ್ಕೊಂಡು ಈ ರೀತಿ ಹೇಳಿದಾರಲ್ಲ ಪಂಡಿತರು, ಈ ರೀತಿ ಆಗ್ಬಿಡುತ್ತೆ ನಂದು, ಈ ರೀತಿ ಹಿಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ನನ್ಗೆ ಅಂತ ನಾವು ಅದೇ ರೀತಿ ಕೂತ್ಕೋಬಾರ್ದು. ಬಟ್ ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಾವು ಏನ್ ಮಾಡ್ಬೇಕಾಗತ್ತೆ, ಟ್ರೈ ಮಾಡ್ಬೇಕಾಗತ್ತೆ. ಡಾಕ್ಟರ್ ಹೇಳಿದಾರೆ ನಿಂಗೆ ಬರುತ್ತೆ ಅಂತ ಹಂಗೆ ಹಂಗಾಗತ್ತಂತೆ ಅಂತ ಹೇಳ್ಬಿಟ್ಟು ಹಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಇನ್ನೂ ಸ್ಟ್ರೆಸ್ ಮಾಡ್ಕೊಂಡು ಇನ್ನೂ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಡೆಫಿನೆಟ್ಲಿ ಆಗತ್ತೆ ಅಲ್ವಾ. ಈ ತರ ನಿಂಗೆ ಡಯಾಬಿಟಿಸ್ ಜಾಸ್ತಿ ಆಗತ್ತೆ ಅಂತ ಹೇಳಿದಾರೆ ಅಂತ ಹೇಳ್ಬಿಟ್ಟು ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ ಅಂದ್ರೆ ಅದು ಜಾಸ್ತಿ ಆಗುತ್ತೆ. ಇಲ್ಲ, ಅದೇನು ಆಗೋದಿಲ್ಲ. ಅರ್ಥ ಆಯ್ತಲ್ಲ. ಅದಕ್ಕೆ ತಕ್ಕ ಹಾಗೆ ನನ್ನ ಮೈಂಡ್ ಮೆಡಿಟೇಷನ್ ಮೂಲಕ ಕಾಮ್ ಆಗಿ ಇಟ್ಕೊಳ್ಳುವಂಥದ್ದು ಇರ್ಬೋದು, ಕೂಲ್ ಆಗಿ ಇಟ್ಕೊಳ್ಳುವಂಥದ್ದು ಇರ್ಬೋದು, ಶಾಂತವಾಗಿ ಅಲ್ವಾ. ನನ್ನ ಒಂದು ಮಾತುಗಳು ಇರ್ಬೋದು, ನನ್ನ ಬಿಹೇವಿಯರ್ ಚೆನ್ನಾಗಿ ಇಟ್ಕೊಳ್ಳೋದಿರ್ಬೋದು, ಮತ್ತೆ ಎಕ್ಸಸೈಸ್ ಇರ್ಬೋದು ಅಲ್ವಾ, ಮತ್ತೆ ಫುಡ್ ಒಳ್ಳೆ ಹೆಲ್ತಿ ಫುಡ್ ಇರ್ಬೋದು. ಇದೆಲ್ಲನೂ ನಾವು ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೊಳ್ತಾ ಹೋದ್ವಿ ಡೆಫಿನೆಟ್ಲಿ ಅದರಲ್ಲಿ ಚೇಂಜಸ್ ಬರುತ್ತಲ್ವಾ. ಮತ್ತೆ ಅದು ಡಯಾಬಿಟಿಸ್ ಇಂದ ನಾವು ಮುಕ್ತರಾಗ್ಬೋದಲ್ವಾ, ಅದರಿಂದ ಈಚೆ ಬರ್ಬೋದಲ್ವಾ. ಹಾಗೇನೆ ಇದೂ ಸಹ ನಾವು ಯಾವತ್ತೂ ಅಷ್ಟೇನೆ ನಮ್ಮ ಒಂದು ಡೆಸ್ಟಿನಿ ನಮ್ಮ ಕೈಯಲ್ಲೇನೆ ಇದೆ. ಇಲ್ಲಿ ಯಾರು ನಮ್ಮ ಒಂದು ಡೆಸ್ಟಿನಿ ಯಾರು ಭಗವಂತ ಬಂದು ಬರೆಯೋದಿಲ್ಲ, ಭಗವಂತ ಬರೆಯೋದಿಲ್ಲ, ಬ್ರಹ್ಮನು ಬರೆಯೋದಿಲ್ಲ ಆಯ್ತಲ್ಲ. ಬ್ರಹ್ಮನು ನಮ್ಮ ಒಂದು ವಿಧಿ ಬರಹವನ್ನ ಅಣೆ ಬರಹವನ್ನ ಬರೆಯೋದಿಲ್ಲ, ಭಗವಂತನು ಬರೆಯೋದಿಲ್ಲ. ಇಲ್ಲಿ ನನ್ನ ಸಂಸ್ಕಾರ ನನ್ನ ಕರ್ಮಗಳೇ ನನ್ನ ಅಣೆ ಬರಹ ಆಗಿದೆ, ನನ್ನ ವಿಧಿ ಬರಹ ಆಗಿದೆ, ನನ್ನ ಒಂದು ಡೆಸ್ಟಿನಿ ಆಗಿದೆ. ಹಿಂದೆ ಏನ್ ಮಾಡ್ಕೊಂಬಂದೆ ಇದು ನನಗೆ ಡೆಸ್ಟಿನಿ ಆಗಿದೆ. ಈಗ ನಾನು ಚೇಂಜ್ ಮಾಡ್ಕೊಳ್ತಾ ಹೋಗ್ತೀನಿ ಅಂತಂದ್ರೆ ಇಲ್ಲೂ ನನ್ನಲ್ಲಿ ಪರಿವರ್ತನೆ ಬರ್ತಾ ಹೋಗುತ್ತೆ. ಮತ್ತೆ ನನ್ನ ಫ್ಯೂಚರು ಮತ್ತೆ ನನ್ನ ಡೆಸ್ಟಿನಿ ಎಲ್ಲನೂ ಸಹ ಪರಿವರ್ತನೆ ಅನ್ನುವಂತಹದ್ದು ಬಂದಿರುತ್ತೆ ಕೂಡ. ಇಲ್ಲಿ ಎಲ್ಲನೂ ಸಂಸ್ಕಾರಗಳ ಮೇಲೆ. ಇವಾಗ ನೋಡಿ, ಒಂದು ಹುಡುಗ ಹುಡುಗಿಗೆ ಮದುವೆ ಮಾಡ್ಬೇಕು ಅಂದ್ರೂ ಕೂಡ ಅವ್ರು ಹೇಳ್ತಾರಲ್ಲ, ಹಿಂಗೆ ಹೆಸರು ಸರಿ ಇಲ್ಲ, ಆ ತರ ಹೆಸರು ಮ್ಯಾಚ್ ಆಗ್ತಿಲ್ಲ, ಇವರು ಜೀವನ ಹಂಗಿರ್ಬೋದು ಹಿಂಗಿರ್ಬೋದು. ಯಾಕೆ, ಅದನ್ನು ಸಹ ಅವರ ಒಂದು ಇಂದಿನ ಜನ್ಮದ ಒಂದು ಸಂಸ್ಕಾರ ಕರ್ಮಗಳ ಅನುಸಾರವಾಗಿ ಅವ್ರು ಹೇಳಿರ್ತಾರೆ. ಬಟ್ ಅವರು ಅದನ್ನ ಪರಿವರ್ತನೆ ಮಾಡ್ಕೊಂಡ್ರು, ಅದನ್ನ ಅವ್ರು ಚೇಂಜ್ ಮಾಡ್ಕೊಂಡ್ರು, ಜ್ಞಾನ ಯೋಗದ ಶಕ್ತಿ ಮೂಲಕ ಅವರನ್ನು ಚೇಂಜ್ ಮಾಡ್ಕೊಂಡ್ರು ಅಂದ್ರೆ ಡೆಫಿನೆಟ್ಲಿ ಅವರಲ್ಲಿ ಅವ್ರ ಜೀವನನೂ ಚೆನ್ನಾಗಿರುತ್ತೆ, ಅವ್ರ ರಿಲೇಶನ್ಶಿಪ್ ಸಹ ಚೆನ್ನಾಗಿರುತ್ತೆ ಕೂಡ ಅಲ್ವಾ, ಜ್ಞಾನಯುಕ್ತವಾಗಿ. ಬಟ್ ಅವರಲ್ಲಿ ಅಷ್ಟು ವಿಲ್ ಪವರ್ ಅನ್ನುವಂತಹದ್ದು ಇರಬೇಕಾಗತ್ತೆ. ಅದಿತ್ತು ದೃಢ ಸಂಕಲ್ಪ ಮಾಡಿ ಅವರು ಡೆಫಿನೆಟ್ಲಿ ನಾನು
ಏನು ಆ ಸಂಸ್ಕಾರ ಏನಿದೆ ಅದನ್ನ ಗುರುತಿಸಿ ನಾನು ಅದನ್ನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ಬೇಕಾಗತ್ತೆ. ಏನಿರುತ್ತೆ ಈಗ ನೋಡಿ, ಇವಾಗ ಅವರಲ್ಲಿ ಏನು ಸಂಸ್ಕಾರ ಇದೆ, ನಮ್ಮಲ್ಲಿ ಏನು ಸಂಸ್ಕಾರ ಇದೆ ಅಂದ್ರೆ ಅವ್ರ ಜೊತೆಲಿ ಬೆರೆತ್ವಿ ಅಂದ್ರೆ, ಅವ್ರ ಜೊತೆಲಿ ಇದೀವಿ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಇವರಲ್ಲಿ ಇದು ಕಡಿಮೆ ಆದ ಚಂದ, ಇವರಲ್ಲಿ ಇದು ಕಡಿಮೆ ನಾವು ಅದನ್ನ ಯೋಚನೆ ಮಾಡ್ತಿರ್ತೀವಿ. ಆದಷ್ಟು ಈಗ ಇದು ಯಾವ ಒಂದು ಸಂಸ್ಕಾರದಿಂದ ನಮ್ಮ ಒಂದು ರಿಲೇಶನ್ಶಿಪ್ ಕೆಡಬಹುದು ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗೋಷ್ಟಾದ್ರೂ ಇರ್ಬೇಕಾಗತ್ತೆ ಅಲ್ವಾ. ಅವರು ನಾರ್ಮಲ್ ಆಗಿ ಬಾಬನ್ ಮಕ್ಕಳಲ್ಲ ಅಂದ್ರೂ ಕೂಡ ಅವ್ರು ಇನ್ನೂ ಜ್ಞಾನದಲ್ಲಿ ಬಂದಿಲ್ಲ, ಅವ್ರಿನ್ನೂ ಯೋಗ ಗೊತ್ತಿಲ್ಲ, ಅವ್ರಿಗೆ ಅಷ್ಟು ಇದಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನನ್ನ ಒಂದು ಸಂಸ್ಕಾರ, ನನ್ನ ಒಂದು ಸ್ವಭಾವನೆ ಈ ತರ ನಮ್ಮ ರಿಲೇಶನ್ಶಿಪ್ ಹಾಳಾಗೋದಕ್ಕೆ ಕಾರಣ ಆಗ್ತಿದೆ ಅನ್ನೋದು ಅವ್ರಿಗೆ ಅರ್ಥ ಆದ್ರೂ ಸಹ ಅವ್ರು ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಅಷ್ಟಾದ್ರೂ ಶಕ್ತಿ ಬೇಕಲ್ಲ, ಶಕ್ತಿ ಬೇಕಾಗುತ್ತೆ. ಬಟ್ ಅವರು ಇಂದಿನ ಜನ್ಮದ ಒಂದು ಪ್ರಕಾರವಾಗಿ ಅವರು ಫುಲ್ ಒಳ್ಳೆ ಕರ್ಮಗಳನ್ನ ಮಾಡಿದ್ರು ಅಂದ್ರೆ ಅವ್ರ ಆತ್ಮದಲ್ಲಿ ಶಕ್ತಿ ಇತ್ತು ಅಂತಂದ್ರೆ, ಕೆಟ್ಟ ಕರ್ಮಗಳೇ ಆತ್ಮದ ಶಕ್ತಿಯನ್ನ ಕುಂದಿಸುತ್ತೆ ಅವು, ಆಯ್ತಾ, ಕಡಿಮೆ ಮಾಡೋದಕ್ಕೆ ಕಾರಣ ಆಗುತ್ತೆ ಅವು. ಒಳ್ಳೆ ಕರ್ಮಗಳೇ ಅದು ಸ್ವಲ್ಪ ಇರುತ್ತೆ ಕೂಡ, ಆಯ್ತಾ. ಸ್ವಲ್ಪ ಅಟ್ಲೀಸ್ಟ್ ಆದ್ರೂ ಅವ್ರನ್ನ ಗುರ್ತಿಸೋ ಶಕ್ತಿ ಆದ್ರೂ ಇರುತ್ತಲ್ಲ, ಇದು ಯಾವ್ದು ಸರಿ ಯಾವ್ದು ತಪ್ಪು, ಇದು ಮಾಡಿದ್ರೆ ಹಿಂಗಾಗತ್ತೆ, ಇದು ಮಾಡದಿದ್ರೆ ಹಿಂಗಾಗತ್ತೆ, ಇದು ಮಾಡಿಲ್ಲ ಅಂದ್ರೆ ಈ ತರ ಆಗತ್ತೆ, ಇವೆಲ್ಲನೂ ಸ್ವಲ್ಪ ಅದು ಗುರ್ತಿಸಿದ್ರೆ ಅವ್ರು ಡೆಫಿನೆಟ್ಲಿ ಅದನ್ನ ಚೇಂಜ್ ಮಾಡ್ಕೋಬಹುದು. ಬಟ್ ಏನು ಅಂತಂದ್ರೆ ಮೆಡಿಟೇಷನ್ ಮಾಡೋದ್ರ ಮೂಲಕ ಅಂದ್ರೆ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗುವಂಥದ್ದು, ಅವರನ್ನ ನೆನಪು ಮಾಡುವಂಥದ್ದು, ಕಂಬೈನ್ಡ್, ಆಯ್ತಾ. ಅವರ ಶಕ್ತಿ ನಮ್ಮಲ್ಲಿ ಬರ್ತಿದೆ, ಅವರ ಶಕ್ತಿ ನಮ್ಮಲ್ಲಿ ಡೌನ್ಲೋಡ್ ಆಗ್ತಿದೆ, ಅವರ ಸಂಸ್ಕಾರ ನಮ್ಮಲ್ಲಿ ಡೌನ್ಲೋಡ್ ಆಗ್ತಿದೆ, ಅವರ ಗುಣಗಳು ನಮ್ಮಲ್ಲಿ ಡೌನ್ಲೋಡ್ ಆಗ್ತಿದೆ. ಅವ್ರನ್ನ ನೆನಪು ಮಾಡ್ತೀವಿ ಅಂದ್ರೆ ಡೆಫಿನೆಟ್ಲಿ ಅದು ನಮ್ಮಲ್ಲಿ ಡೌನ್ಲೋಡ್ ಆಗುತ್ತೆ. ಇನ್ನೆಲ್ಲಿಂದ ಬರುತ್ತೆ ಹೇಳಿ? ಅವ್ರನ್ನ ನೆನಪು ಮಾಡೋ ನಮ್ಮ ಮನಸ್ಸು ಬುದ್ಧಿಯನ್ನ ಅವ್ರ ಜೊತೆ ಕನೆಕ್ಟ್ ಮಾಡೋದು ಅಂದ್ರೆ ಏನ್ ಹೇಳಿ? ಅವ್ರಿಗೆ ಕೊಡುವಂತಹದ್ದು. ಯಾವಾಗ ಅವ್ರಿಗೆ ಕೊಡ್ತೀವಿ ಅದರಲ್ಲಿ ನಮ್ಮ ಮನಸ್ಸು ಬುದ್ಧಿ ಅವ್ರ ಹತ್ರ ಇದೆ ಅಂತ, ಬಟ್ ಆ ತರನೇ ನಮ್ಮ ಮನಸ್ಸು ಬುದ್ಧಿ ತಯಾರಾಗತ್ತೆ. ಅಂದ್ರೆ ಅವರ ಒಂದು ಗುಣ ಅನ್ನುವ ಸಂಸ್ಕಾರ ಅನ್ನುವಂಥದ್ದು, ಅವರ ಒಂದು ಶಕ್ತಿ ಎನ್ನುವಂಥದ್ದು ಅದು ನಮ್ಮಲ್ಲಿ ತುಂಬುತ್ತೆ ಕೂಡ, ಧಾರಣೆ ಆಗುತ್ತೆ ಕೂಡ, ಆಯ್ತಲ್ಲ. ಮತ್ತೆ ಅದೇ ರೀತಿನೇ ನಮ್ಮ ಒಂದು ಅವ್ರು ಏನ್ ನಮಗೆ ತುಂಬಿಸ್ತಾರೆ ಅದರಂತೆನೆ ನನ್ನ ಒಂದು ಸಂಸ್ಕಾರಗಳು, ನನ್ನ ಸಂಸ್ಕಾರ ಹೇಗಿದೆ ಅದರಂತೆ ನನ್ನ ಕರ್ಮಗಳು ಸಹ ನಾನು ಮಾಡ್ತಾ ಹೋಗ್ತೀನಿ. ಬಟ್ ಅಲ್ಲಿ ನನ್ನ ಒಂದು ಡೆಸ್ಟಿನಿ ಅದೇ ರೀತಿನೇ ಇರುತ್ತೆ ಅಲ್ವಾ, ಅದೇ ರೀತಿನೇ ಇರುತ್ತೆ, ಒಳ್ಳೇದಾಗಿದೆ. ಮತ್ತೆ ಫ್ಯೂಚರು ಸಹ ಅದೇ ರೀತಿನೇ ಇರುತ್ತೆ. ಈಗ ನನ್ನ ಈ ಜನ್ಮದ ಒಂದು ಲೈಫು ಅಂದ್ರೆ ನಾನು ಎಲ್ಲಿವರೆಗೂ ಬದುಕಿರ್ತೀನಿ ಅಲ್ಲಿವರೆಗೂ ನನ್ನ ಒಂದು ಜೀವನ ಚೆನ್ನಾಗಿರೋದಕ್ಕೆ ಈ ಪ್ರೆಸೆಂಟೇ ಕಾರಣ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಜನ್ಮನೂ ಸಹ, ಫ್ಯೂಚರು ಸಹ ಚೆನ್ನಾಗಿರೋದಕ್ಕೆ, ಒಳ್ಳೆ ಜನ್ಮ ತಗೊಳ್ಳೋದಕ್ಕೂ ಆಧಾರ ಕಾರಣ ಈ ಪ್ರೆಸೆಂಟೇ ಆಗಿರುತ್ತೆ, ಆಯ್ತಲ್ಲ. ಒಂದು ನಾವೇನ್ ಹೇಳ್ತೀವಿ, ಪಾಸ್ಟ್ ಅಂದ್ರೆ ಈಗ ಕಲಿಯುಗ ಅಂತ ಹೇಳ್ತೀವಿ, ಪ್ರೆಸೆಂಟ್ ಅಂದ್ರೆ ಈಗ ಸಂಗಮ ಯುಗ ಅಂತ ಹೇಳ್ತೀವಿ, ಫ್ಯೂಚರ್ ಅಂತಂದ್ರೆ ಯಾವ್ದು ಹೇಳ್ತೀವಿ ನಾವು? ಸತ್ಯುಗ ಅಂತ ಹೇಳ್ತೀವಿ. ಇನ್ನೊಂದು ಈಗ ಇವತ್ತು ಪ್ರೆಸೆಂಟು, ನಿನ್ನೆ ಪಾಸ್ಟು, ನಾಳೆ ಫ್ಯೂಚರ್ ಅಂತ ಹೇಳ್ತೀವಿ. ಇನ್ನೊಂದು ಹೇಳ್ತೀವಿ ಇಂದಿನ ಜನ್ಮ ಅನ್ನುವಂತಹದ್ದು ಪಾಸ್ಟು ಲೈಫು, ಈಗ ಪ್ರೆಸೆಂಟ್, ಈಗ ನಾವಿಲ್ಲಿದ್ದೀವಿ ಅಂದ್ರೆ ಪ್ರೆಸೆಂಟ್ ಲೈಫ್ ಆಗಿದೆ, ಮತ್ತೆ ನೆಕ್ಸ್ಟ್ ಜನ್ಮ ಅನ್ನುವಂಥದ್ದು ಫ್ಯೂಚರ್ ಲೈಫ್. ಅಂದ್ರೆ ನಾವು ಈ ತರ ನಾವು ಹೇಳ್ಬೋದು. ಎಲ್ಲದಕ್ಕೂ ಹಳೆ ಅಂದ್ರೆ ಪಾಸ್ಟ್ ನಮ್ಮ ಕೈಯಲ್ಲಿಲ್ಲ, ಓಕೆ, ಬಟ್ ಪ್ರೆಸೆಂಟ್ ನಮ್ಮ ಕೈಯಲ್ಲಿದೆ ಅಲ್ಲ. ಈಗ ಪಾಸ್ಟ್ ಬಗ್ಗೆ ನಾವು ತಿಳ್ಕೊಂಡಿದೀವಿ, ಬಟ್ ಪ್ರೆಸೆಂಟ್ ನ ಅರ್ಥ ಮಾಡ್ಕೊಂಡು ಅದನ್ನ ನಾವು ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ನಾವು ಹೋಗ್ತೀವಿ. ಭಗವಂತನ ಆಜ್ಞಾನುಸಾರವಾಗಿ, ಶ್ರೀಮತದನುಸಾರವಾಗಿ, ಅವನ ಡೈರೆಕ್ಷನ್ ಅಂತ ನಾವು ನಡೀತಾ ಹೋಗ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ನಮ್ಮ ಒಂದು ಪ್ರೆಸೆಂಟ್ ಅಂಡ್ ಫ್ಯೂಚರ್ ಎರಡೂ ಸಹ ಚೆನ್ನಾಗಿರುತ್ತೆ. ಇದು ನಮ್ಮ ಕೈಯಲ್ಲೇ ಇದೆ, ಅರ್ಥ ಆಗ್ತಿದೆಯಲ್ಲ. ಇವೆಲ್ಲನೂ ಚೇಂಜ್ ಆಗುತ್ತೆ. ಇಲ್ಲಿ ಚೇಂಜ್ ಆಯ್ತು ಅಂದ್ರೆ ಅಲ್ಲಿ ಗ್ರಹಗತಿಗಳು ಅದು ಹೇಳ್ತಾರಲ್ಲ ಅದು ಸಹ ಚೇಂಜ್ ಆಗ್ಬಿಡತ್ತೆ. ಆಗ ಅದನ್ನ ಅನುಸರಿಸಿ ಅವರು ಹೇಳ್ತಾರೆ, ಇಂದಿನ ಒಂದು ಏನು ಸಂಸ್ಕಾರ, ಒಂದು ಕರ್ಮ, ಅದನ್ನ ಅನುಸರಿಸಿ ಒಂದು ಮಗುಗೆ ಅಲ್ವಾ, ಒಂದು ಮಗುಗೆ ಜನ್ಮ ಪತ್ರಿಕೆಯಿಂದ ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾದ್ರೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಜನ್ಮ ಪತ್ರಿಕೆಯಲ್ಲಿ ಅವ್ರು ಏನ್ ಮಾಡ್ತಾರೆ, ಇಂದಿನ ಒಂದು ಜನ್ಮದ ಅಂದ್ರೆ ಅವರು ಒಂದು ಸಂಸ್ಕಾರ ಮತ್ತೆ ಕರ್ಮನ ಇಟ್ಕೊತಾರೆ, ಮತ್ತೆ ಗ್ರಹಗಳದ್ದು ಪ್ಲಾನೆಟ್ಸ್ ಏನಿದೆ ಅದನ್ನ ನೋಡ್ಬಿಟ್ಟು ಅವರು ಬರೀತಾರೆ ಅಲ್ವಾ, ಈ ರೀತಿ ಆ ರೀತಿ ಆಗುತ್ತೆ ಅಂತಾನು ಹೇಳ್ತಾರೆ. ಬಟ್ ಯಾವಾಗ ನಾವು ಇಲ್ಲಿ ನಮ್ಮ ಸಂಸ್ಕಾರಗಳನ್ನ ನಾವು ಪ್ರೆಸೆಂಟ್ ಅಲ್ಲಿ ನಾವು ಚೇಂಜ್ ಮಾಡ್ಕೊಳ್ತಾ ಹೋಗ್ತೀವಿ, ಆಗ
ಅಲ್ಲಿ ಹಿಂದೆ ಏನ್ ಮಾಡಿದೀವಿ ಗ್ರಹಗಳಲ್ಲಿ ಅದನ್ನ ಅವ್ರು ಹೇಳಿದ್ರಲ್ಲ, ಅದೇ ಗ್ರಹಗಳು ಮತ್ತೆ ಚೇಂಜ್ ಆಗುತ್ತೆ. ಇಲ್ಲಿ ಸಂಸ್ಕಾರ ಚೇಂಜ್ ಆಯ್ತು ಅಂದ್ರೆ ಅಲ್ಲಿ ಅದು ಚೇಂಜ್ ಆಗುತ್ತೆ, ಡೆಫಿನೆಟ್ಲಿ ಚೇಂಜ್ ಆಗತ್ತೆ. ಅದು ನಮ್ಮ ಕೈಯಲ್ಲೇನೆ ಇದೆ. ಈಗ ನಾವು ಏನ್ ಮಾಡ್ಬೋದು, ಭಗವಂತನ ಶಕ್ತಿಗಳಿಂದ ಅವರ ಒಂದು ನೆನಪಿಂದ ನಾವು ನಮ್ಮ ಡೆಸ್ಟಿನಿನ ನಾವು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನಮ್ಗೆ ಏನೇ ಬಂದ್ರು, ಈಗ ಪಾಸ್ಟ್ ಇಂದ ನಮಗ್ ಬಂದಿರ್ಬೋದು, ಬಟ್ ನಾವು ಅದನ್ನ ನಾವು ಚೇಂಜ್ ಮಾಡ್ಕೋಬಹುದು. ನಮ್ಮ ಬಿಹೇವಿಯರ್ ಯಾವತ್ತೂ ಅಷ್ಟೇ, ಇವಾಗ ಮಕ್ಕಳೇ ಇರ್ಬೋದು ಮನೆಯಲ್ಲಿ, ಅದು ಇನ್ನೊಬ್ಬರ ವ್ಯಕ್ತಿನೇ ಇರ್ಬೋದು, ಅದು ಯಾರೇ ಇರ್ಬೋದು, ಅವರನ್ನ ನಾವು ಅಲ್ಲಿ ನೋಡ್ತಿದೀವಿ ಅಂದ್ರೆ, ಈಗ ಬಾಬಾ ಹೇಳಿರೋ ಸಂಸ್ಕಾರ ಅಲ್ಲಿ ಕಾಣ್ತಿಲ್ಲ ಅವರಲ್ಲಿ ಅಂದ್ರೆ ಅದು ಪಾಸ್ಟ್ ಲೈಫ್ ಸಂಸ್ಕಾರ ಆಗಿದೆ. ಅದು ನಮ್ಮಲ್ಲೇ ಇರ್ಬೋದು, ಅದು ಅವರಲ್ಲೇ ಇರ್ಬೋದು, ನಮಗದು ಕಾಣ್ತಿದೆ. ಅಂದ್ರೆ ಈಗ ಹಳೆಯ ಸ್ವಭಾವ ಸಂಸ್ಕಾರ ಅಂದ್ರೆ ಏನದು, ಪಾಸ್ಟ್ ಲೈಫ್ಸ್ ಅಲ್ವಾ, ಇಂದಿನ ಜನ್ಮಗಳ ಒಂದು ಸ್ವಭಾವ ಸಂಸ್ಕಾರಗಳು, ಅವು ನಮ್ಮಲ್ಲಿ ಕಾಣ್ತಿದೆ, ಇತರರಲ್ಲಿ ಕಾಣ್ತಿದೆ. ಅರ್ಥ ಆಯ್ತಾ? ಬಟ್ ನೀವು ಅದೇ ರೀತಿ ಅವರನ್ನ ನೋಡ್ತೀರಾ ಅಂದ್ರೆ ಅದನ್ನೇ ಅವರು ಕ್ಯಾರಿ ಮಾಡ್ತಾರೆ. ಆಯ್ತಲ್ಲ? ಮತ್ತೆ ಅದೇ ಸಂಸ್ಕಾರ ಅವ್ರದ್ದು ಇನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅವ್ರ ಬರ್ತ್ಗೂ ಅಂದ್ರೆ ನೆಕ್ಸ್ಟ್ ಬರ್ತ್ ಏನಿದೆ ಅಲ್ಲ, ನೆಕ್ಸ್ಟ್ ಜನ್ಮಕ್ಕೂ ಅವರು ತಗೊಂಡೋಗ್ತಾರೆ ಅದನ್ನ ನೆಕ್ಸ್ಟ್ ಜನ್ಮಕ್ಕೂ ಅದು ಕ್ಯಾರಿ ಮಾಡೋದಕ್ಕೆ, ಅವ್ರು ನೆಕ್ಸ್ಟ್ ಜನ್ಮಕ್ಕೂ ಆ ಸಂಸ್ಕಾರ ತಗೊಂಡೋಗೋದಕ್ಕೆ ಕಾರಣ ನಾವೇ ಆಗ್ತೀವಿ. ನನ್ನ ಬಗ್ಗೆ ನನ್ನ ಸ್ವಯಂ ನಾನು ಅಷ್ಟೇನೆ, ನಾನು ಈ ತರ ಅಂತ ಕೆಟ್ಟದಾಗ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ, ಇತರರಿಗೂ ಹೇಳ್ತಿದ್ದೀನಿ ಅಂತಂದ್ರೆ ಡೆಫಿನೆಟ್ಲಿ ನಾನು ಅದನ್ನೇ ನಾನು ತಯಾರು ಮಾಡ್ಕೋತಾ ಇದ್ದೀನಿ. ಇಂದಿನದೇನಿದೆ ಅದೇ ಈ ಕೆಲಸ ಮಾಡ್ತಿದೆ, ಅದನ್ನೇ ನಾನು ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಇಂದಿನ ಜನ್ಮದ ಕೋಪ ನನ್ನ ಹತ್ರ ಇದೆ, ಇಂದಿನ ಜನ್ಮ ಸಂಸ್ಕಾರ ನಮಗೆಲ್ಲ ಗೊತ್ತಿದೆ ಅಲ್ವಾ. ಕಲಿಯುಗದ ಸಂಸ್ಕಾರ, ಶುದ್ಧ ಜನ್ಮದ್ದು ಅಂತೀವಿ, ಇಂದಿನ ಜನ್ಮಗಳ ಸಂಸ್ಕಾರ. ಇವಾಗ ನನ್ನ ಹತ್ರ ಕೋಪ ಇದೆ ಅಂತ ಅನ್ಕೊಳ್ಳಿ, ನನ್ನಲ್ಲಿ ಕೋಪ ಇದೆ ನಾನು ಹೇಳ್ಕೊತಿರ್ತೀನಿ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ. ಬೇರೆಯವ್ರು ನೋಡಿದವರು ಸಹ ಏನು ಹೇಳ್ತಿರ್ತಾರೆ, ಆತ್ಮದಲ್ಲಿ ಇವರಲ್ಲಿ ತುಂಬಾ ಕೋಪ ಇದೆ, ಯಾಕವರಲ್ಲಿ ತುಂಬಾ ಕೋಪ ಇದೆ ಅಂತ ಹೇಳ್ತಿರ್ತಾರೆ. ಅಂದ್ರೆ ನಾನು ಇಂದಿನ ಜನ್ಮ ಸಂಸ್ಕಾರ ನನ್ನಲ್ಲಿ ಕಾಣ್ತಿದೆ, ಆಗ ನಾನು ಅದನ್ನ ನನ್ನಲ್ಲಿ ಕೋಪ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇತರರಿಗೆ ಹೇಳ್ತಾ, ಮತ್ತೆ ಎದುರುಗಡೆ ನೋಡಿದವರು ಕೂಡ ಅದೇ ರೀತಿನೇ ಯೋಚನೆ ಮಾಡ್ತಾ ಇತರರಿಗೆ ಹೇಳ್ತಾ ಅವರು ಅದರ ಬಗ್ಗೆನೇ ಅದೇ ದೃಷ್ಟಿ ಇಡ್ತಾ ಹೋಗ್ತಾರೆ. ಅಂದ್ರೆ ನನ್ನ ಈ ಒಂದು ಡೆಸ್ಟಿನಿ, ನನ್ನ ಎಲ್ಲಿವರೆಗೂ ಬದುಕಿರ್ತೀನಿ ಅಲ್ಲಿವರೆಗೂ ಅದು ಏನಾಗುತ್ತೆ ಇರುತ್ತೆ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಹಿಂದಿನ ಜನ್ಮದ ಒಂದು ವೇಳೆ ಲೈಟ್ ಇರ್ಬೋದು, ಏನೋ ಹಿಂದಿನ ಜನ್ಮದ ಕೋಪದೊಂದು ಲೈಟಾಗಿ ತೊಗೊಂಬಂದಿರ್ಬೋದು ಅವರು. ಬಟ್ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇತರರಿಗೆ ಹೇಳ್ತಾ ಅದೇ ದೃಷ್ಟಿಯಲ್ಲಿ ನೋಡ್ತಾ ಅದನ್ನ ಜಾಸ್ತಿ ಮಾಡಿಬಿಡ್ತೀವಿ. ಅವ್ರು ಅದು ಫುಲ್ ಬಲವಾಗ್ಬಿಡುತ್ತೆ ಸಂಸ್ಕಾರ. ಬಲವಾಗೋದಕ್ಕೂ ನಾವೇ ಕಾರಣ ಆಗ್ತೀವಿ, ಮುಂದಿನ ಜನ್ಮಕ್ಕೂ ತೊಗೊಂಡೋಗ್ಬೋದು. ಮತ್ತೆ ಪರಿವರ್ತನೆ ಬರೋಕ್ಕಾಗೋದಿಲ್ಲ ಅವರಲ್ಲಿ, ಆ ಥರ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಇತರರಲ್ಲಿ ನೀವು ಯಾವ್ದನ್ನ ಒಂದು ಹಳೆಯದ ಸಂಸ್ಕಾರ ಯಾವ್ದಾದ್ರು ಒಂದು ನೀವು ಅದನ್ನ ನೋಡ್ತಿದ್ದೀರಿ ಅಂತಂದ್ರೆ ಅದನ್ನ ನೋಡಬೇಡಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದಕ್ಕೆ ಹೇಳ್ತಾರೆ. ಯಾರಾದ್ರೂ ಹೇಳಿದ್ರು ಕೂಡ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರದು ಅಂತ ಹೇಳ್ತಾರೆ. ಅದನ್ನೇ ನಾವು ಸ್ಟಾರ್ಟಿಂಗ್ ಅಲ್ಲಿ ಬಾಬಾ ಎಕ್ಸಾಂಪಲ್ ಕೊಟ್ಟಿದ್ದು. ನೋಡಿ, ಇವರು ಪಂಡಿತರು ಹೇಳಿದ್ದಾರೆ ಈ ಮಗು ಈ ರೀತಿ ಆಗ್ತಾನಂತೆ 10 ವರ್ಷ ಆದ್ಮೇಲೆ, ನನ್ನ ಮಗ ಈ ರೀತಿ ಆಗ್ತಾನಂತೆ ಅಂತ ಏನಾದ್ರು ಕೆಟ್ಟದಾಗ ಹೇಳಿದ್ರು. ಒಳ್ಳೇದಾಗ ಹೇಳಿದ್ರೆ ಓಕೆ, ಖುಷಿ ಆಯ್ತಾ. ಕೆಟ್ಟದಾಗ ಏನಾದ್ರು ಹೇಳಿದ್ರು, ಅಲ್ಲಿ ಏನೋ ಒಂದು ಗಂಡಾಂತರ ಇದೆ, ಆ ತರ ಇದೆ, ಈ ತರ ಇದೆ ಅಂತ ಅವ್ರು ಹೇಳ್ಬಿಟ್ರು, ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಇತರರಿಗೆ ಹೇಳ್ಕೊಂಡು ಅವ್ರನ್ನ ಅದೇ ದೃಷ್ಟಿಯಲ್ಲೇ ನೋಡ್ಕೊಳ್ತಾ ಹೋದ್ರೆ ಅದೇನೋ ಲಾಸ್ಟ್ ಒಂದು ಲೈಫ್ದೇನೋ ಒಂದು ಸ್ವಲ್ಪ ಲೈಟ್ ಆಗಿರ್ಬೋದೇನೋ, ಅದನ್ನ ನೀವು ಹೇಳ್ತಾ ಜಾಸ್ತಿ ಮಾಡ್ತಾ ಇನ್ಕ್ರೀಸ್ ಆಗ್ಬಿಟ್ಟು ಡೆಫಿನೆಟ್ಲಿ ಅದು ಜಾಸ್ತಿ ಆಗೇ ಆಗುತ್ತೆ. ಅದು ಡೆಫಿನೆಟ್ಲಿ ಅದು ನಮ್ಮ ಹತ್ರ ಬಂದೇ ಬರುತ್ತೆ, ನಿಮ್ಮ ಮಗು ಹತ್ರ ಅದು ಬಂದೇ ಬರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಯಾರಲ್ಲೇ ನೋಡಿದ್ರು ಅವರಲ್ಲಿ ವಿಕಾರದ ಗುಣಗಳು ಕಾಣಿಸ್ತಿದೆ, ಸಂಸ್ಕಾರ ಕಾಣಿಸ್ತಿದೆ, ಹಳೆ ಸ್ವಭಾವ ಸಂಸ್ಕಾರ ಕಾಣಿಸ್ತಿದೆ ಅಂದ್ರೆ ಅದು ಇಂದಿನ ಜನ್ಮದ್ದು. ಆಯ್ತಲ್ಲ? ಈಗ ಅವರು ಈ ಜನ್ಮದಲ್ಲಿ ಪರಿವರ್ತನೆ ಆಗ್ಬೇಕು, ಮತ್ತೆ ನೆಕ್ಸ್ಟ್ ಜನ್ಮದಲ್ಲೂ ಅವರಲ್ಲಿ ಒಳ್ಳೆ ಗುಣಗಳು ಕಾಣ್ಬೇಕು, ಈ ಜನ್ಮದಲ್ಲೂ ನೀವು ಕಾಣ್ಬೇಕು ಅಂದ್ರೆ ನಾವು ಅವರನ್ನ ಪಾಸಿಟಿವ್ ವೇ ಅಲ್ಲಿ ನೋಡ್ಬೇಕಾಗತ್ತೆ. ಅವರಲ್ಲಿ ಕೋಪ ಇದೆಯಾ, ಇವರು ಶಾಂತ ಸ್ವರೂಪಾತ್ಮ, ಇವರು ಶಕ್ತಿ ಸ್ವರೂಪಾತ್ಮ, ತುಂಬಾ ಶಕ್ತಿಶಾಲಿ ಇದ್ದಾರೆ, ಇವರು ಬಾಬಾ ಮಗು ಆಗಿದ್ದಾರೆ, ನನ್ನ ಸಹೋದರ ಆತ್ಮ ಆಗಿದ್ದಾರೆ. ಒಪ್ಕೋಬೇಕು ಅವರನ್ನ. ಆತ್ಮ ಅಂದ್ರೆ ಆತ್ಮದ ಸ್ವಧರ್ಮನೇ ಶಾಂತಿ, ಒಪ್ಕೋಬೇಕು ನಾವು. ಅದನ್ನ ಒಪ್ಕೊಂಡು ಅದರಂತೆ ನಾವು ನಡ್ಕೊಳ್ಬೇಕಾಗತ್ತೆ. ಇವರು ಶಾಂತಿ, ಆತ್ಮದ ಸ್ವಧರ್ಮ ಶಾಂತಿ, ಶಾಂತ ಸ್ವರೂಪ ಆತ್ಮ, ಇವರು
ಶಾಂತ ಸಾಗರನ ಸಂತಾನ ಇವರು. ಶಾಂತಿಧಾಮದ ನಿವಾಸಿ ನನ್ನ ಸಹೋದರ ಆತ್ಮ. ನಾನು ಶಾಂತ ಸ್ವರೂಪ, ಅವರು ಶಾಂತ ಸ್ವರೂಪ. ಒಪ್ಕೋಬೇಕು, ಅದರಂತೆ ಅವ್ರನ್ನ ನೋಡ್ಬೇಕು, ಅದರಂತೆ ಅವ್ರ ಬಗ್ಗೆ ಸ್ಮೃತಿ ಮಾಡ್ಬೇಕು. ನಾವು ಅವ್ರನ್ನ ಸ್ಮೃತಿ ಮಾಡಿದ್ರೆ ಅದೇ ಸ್ಮೃತಿ ನೋಡ್ಬೇಕು ಅವರನ್ನ ನಾವು. ಅದೇ ದೃಷ್ಟಿ, ಅದೇ ಸ್ಮೃತಿ. ಇತರರಿಗೆ ಹೇಳ್ಬೇಕಾದ್ರೂ ಯಾರೇ ಅವ್ರು ಬಂದು ಇವ್ರು ಕೋಪಿಷ್ಟ ಅಂತ ಅವ್ರು ಹೇಳಿದ್ರು ಕೂಡ ನೀವು ಇಲ್ಲ, ಅವರು ಶಾಂತ ಸ್ವರೂಪರು, ಅವರು ಶಕ್ತಿಶಾಲಿಯಾಗಿದ್ದಾರೆ, ಅವ್ರು ಭಗವಂತನ ಮಗುವಾಗಿದ್ದಾರೆ. ಡೆಫಿನೆಟ್ಲಿ ಅವರ ಒಂದು ಆ ಸಂಸ್ಕಾರ ಪರಿವರ್ತನೆ ಆಗ್ತಾ ಹೋಗುತ್ತೆ. ಒಂದ್ ವೇಳೆ ಇಲ್ಲ, ಅದು ಚೇಂಜ್ ಆಗೋದಿಲ್ಲ, ಅದು ಜಾಸ್ತಿ ಆಗೋದಕ್ಕೆ ನಾವೇ ಕಾರಣ ಆಗ್ತೀವಿ. ಅವರು ಪರಿವರ್ತನೆ ಆಗೋದಕ್ಕೂ ನಾವೇ ಕಾರಣ, ಅವರು ಪರಿವರ್ತನೆ ಆಗದೇ ಇರೋದಕ್ಕೂ ನಾವೇ ಕಾರಣ ಆಗ್ಬಿಡ್ತೀವಿ. ಅದಕ್ಕೆ ಬಾಬಾ ಹೇಳುವಂಥದ್ದು, ನೀವು ದೈಹಿಕವಾದ ದೃಷ್ಟಿಯಲ್ಲಿ ನೋಡಬೇಡಿ. ಯಾಕೆ? ಅದೇ ಹಳೆ ಸ್ವಭಾವ ಸಂಸ್ಕಾರ ಅಲ್ವಾ, ಅದೇ ತಾನೇ ಹಳೆಯದು ಸ್ವಭಾವ ಸಂಸ್ಕಾರ ನಮ್ಮದು. ದೇಹವನ್ನ ನೋಡುವಂಥದ್ದು, ದೇಹವನ್ನ ನೋಡಿ ಮಾತಾಡುವಂತಹದ್ದು, ದೇಹದ ಜೊತೆ ವ್ಯವಹರಿಸುವಂತಹದ್ದು ಅಲ್ವಾ, ಇದೇ ಇತ್ತಲ್ವಾ. ದೇಹದ ಜೊತೆನೆ ಫ್ರೆಂಡ್ಶಿಪ್ಪು, ಎಲ್ಲರ ದೇಹದಾರಿಗಳ ಜೊತೆನೆ ಇತ್ತಲ್ವಾ. ಅದು ಇಂದಿನ ಜನ್ಮದ್ದೇ ತಾನೆ, ಅದೆಲ್ಲನೂ ಇಂದಿನ ಜನ್ಮಗಳದ್ದೇ ತಾನೆ. ಈಗ ನಾವು ಅದನ್ನ ಆತ್ಮ ಅಂತ ನೋಡಿ, ಇದೇ ಸಂಸ್ಕಾರ ಪರಿವರ್ತನೆ. ದೇಹಾನ ನೋಡೋದನ್ನ ಬಿಟ್ಟು ಆತ್ಮ ಅಂತ ನಾನು ನೋಡ್ತೀನಿ ಅಂದ್ರೆ ಇದು ಪರಿವರ್ತನೆ. ಇಲ್ಲಿ ಸಂಸ್ಕಾರವನ್ನು ನಾನು ಪರಿವರ್ತನೆ ಮಾಡ್ಕೋತಾ ಇದ್ದೀನಿ ಅಂದ್ರೆ ಇಂದಿನ ಒಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ ಅದನ್ನ ಚೆಕ್ ಮಾಡಿಕೊಂಡು ನಾನು ಈಗ ಏನ್ ಮಾಡ್ತಾ ಇದ್ದೀನಿ, ಈಗ ಈ ಒಂದು ಫೈನಾನ್ಷಿಯಲ್ ಇಯರ್ ಈ ಬ್ಯಾಲೆನ್ಸ್ ಶೀಟ್ ಏನಿದೆ ಇದನ್ನ ನಾನು ಪರ್ಫೆಕ್ಟ್ ಆಗಿ ನಾನು ಮಾಡ್ಕೊತಾ ಇದ್ದೀನಿ. ಇದನ್ನೇ ನಾನು ಪರ್ಫೆಕ್ಟ್ ಆಗಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಚೇಂಜ್ ಮಾಡ್ಕೋಬೇಕಾಗತ್ತೆ. ನನ್ನ ಒಂದು ಸ್ಮೃತಿ, ದೃಷ್ಟಿ, ವೃತ್ತಿ, ಸಂಕಲ್ಪ, ಮಾತು, ಕರ್ಮ ಎಲ್ಲವೂ ಇಲ್ಲಿ ನಾನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಇಲ್ಲಿ ನನಗೆ ಅದೇ ಧಾರಣೆ ಆಗ್ತಾ ಹೋಗುತ್ತೆ, ಮತ್ತೆ ಎಲ್ಲವೂ ಪರಿವರ್ತನೆ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ನಾವು ಜ್ಯೋತಿಷ್ಯದವ್ರ ಹತ್ರ ಎಲ್ಲ ಹೋಗಿ ಕೈ ತೋರಿಸ್ಬಿಟ್ಟು ನೀವು ರೇಖೆ ನೋಡ್ಬಿಟ್ಟು ಈ ರೀತಿ ಹೇಳಿದ್ರು, ಆ ರೀತಿ ಹೇಳಿದ್ರು ಅಂತೆಲ್ಲ ಹೇಳ್ತಿರ್ತಾರೆ. ಅರ್ಥ ಆಯ್ತಲ್ಲ? ಅವು ಎಲ್ಲ ಭಾಗ್ಯದ ರೇಖೆಗಳು ಅನ್ನುವಂಥದ್ದು ಸಂಸ್ಕಾರಗಳೇ, ಕರ್ಮಗಳೇ. ಅರ್ಥ ಆಯ್ತಲ್ಲ? ಕೈ ಇಲ್ಲದೆ ಇರೋರ್ಗೂ ಭವಿಷ್ಯ ಇದೆ, ಅವ್ರಿಗೆ ಜೀವನ ಇದೆ ಅಂತ ನಾವು ಹೇಳ್ತೀವಿ. ಎರಡು ಕೈಗಳೇ ಇರೋದಿಲ್ಲ, ಅವ್ರಿಗೆ ಯಾವ ಕೈ ನೋಡ್ಬಿಟ್ಟು ಅವ್ರ ಭವಿಷ್ಯ ಹೇಳ್ತಾರೆ? ಯೋಚನೆ ಮಾಡಿ ಅಲ್ವಾ? ಕೈ ಇಲ್ಲದೆ ಇರೋರ್ಗು ಅವ್ರಿಗೆ ಜೀವನ ಇದೆ ಅಂತಂದ್ರೆ ಅಲ್ಲಿ ನಾವು ಭಾಗ್ಯವನ್ನು ನೋಡುವಂತಹದ್ದು, ಅವ್ರ ಪ್ರಾಫಿಟ್, ಅವ್ರ ಲಾಸ್, ಅವ್ರ ಲಾಭ, ಅವ್ರ ನಷ್ಟ, ಅವ್ರ ಕೆಟ್ಟದ್ದು, ಅವ್ರ ಒಳ್ಳೇದು, ಗಂಡಾಂತರ ಇಲ್ಲ ಇನ್ನು ಏನು ಒಳ್ಳೇದು, ಅದೆಲ್ಲ ಅವರ ಸಂಸ್ಕಾರ, ಅವರ ಕರ್ಮಗಳ ಅನುಗುಣವಾಗಿಯೇ ನಾವು ಚೆಕ್ ಮಾಡುವಂತಹದ್ದು. ಅಂದ್ರೆ ಅದು ನಾವು ಗುರುತಿಸುವಂತಹದ್ದು, ಅದು ಗೊತ್ತಾಗುವಂತಹದ್ದೇ ಅದರ ಮೇಲೆ. ಮತ್ತೆ ಇಲ್ಲಿ ನಾವು ಸ್ವಭಾವ, ನನ್ನ ಸಂಸ್ಕಾರ ನಾನು ಚೇಂಜ್ ಮಾಡ್ಕೊಂಡೆ ಅಂದ್ರೆ ನನ್ನ ಕರ್ಮ ಚೇಂಜ್ ಆಗತ್ತೆ ಅಲ್ವಾ? ನನ್ನ ಕೋಪ ಮಾಡ್ಕೊಳ್ಳೋ ಸಂಸ್ಕಾರ ಇದೆ ಅಂದ್ರೆ ಡೆಫಿನೆಟ್ಲಿ ನಾನು ಕೋಪ ಮಾಡ್ಕೋತೀನಿ, ಬೈತೀನಿ, ಈ ತರ ನನ್ನ ಕರ್ಮ ಆಯ್ತದು. ಬೈತೀನಿ, ಹೊಡಿತೀನಿ, ನಿಂದನೆ ಮಾಡ್ತೀನಿ ಅಲ್ವಾ? ಆ ರೀತಿ ಯಾವುದೇ ಒಂದು ವಿಕಾರದ್ದು, ಯಾವುದೇ ಒಂದು ಹಳೆಯ ಇಂದಿನ ಜನ್ಮಗಳ ಒಂದು ಸಂಸ್ಕಾರ ಸ್ವಭಾವಗಳು ಅಲ್ಲಿ ನಮಗೆ ಕಾಣ್ತಿದೆ, ಇತರರಲ್ಲಿ ನಮ್ಮಲ್ಲೂ ಕಾಣ್ತಿದೆ ಅಂದ್ರೆ ನಾವು ಅದನ್ನ ಚೇಂಜ್ ಮಾಡ್ಕೋಬೇಕು. ಬಾಬಾ ಹೇಳಿರೋ ರೀತಿಯಲ್ಲಿ ನಾವು ಅದನ್ನು ಚೇಂಜ್ ಮಾಡ್ಕೋಬೇಕು. ಡೆಫಿನೆಟ್ಲಿ ಅದು ಚೇಂಜ್ ಆಗತ್ತೆ. ಅದು ನಮ್ಮ ಕೈಯಲ್ಲೇನೆ ಇದೆ. ಇದನ್ನೇ ನಾವು ಹೇಳುವಂಥದ್ದು, ನಮ್ಮ ಒಂದು ಡಿಸ್ಟ್ರಿಕ್ಟ್ ನಮ್ಮ ಕೈಯಲ್ಲೇನೆ ಇದೆ. ಬಾಬಾ ಅದಕ್ಕೆ ಭಾಗ್ಯವಿದಾತ ಹೌದು, ಭಾಗ್ಯವನ್ನ ರೂಪಿಸುವಂತವ್ರು ಹೌದು, ಆದ್ರೆ ವಿಧಿ ವಿಧಾನವನ್ನ ಕೊಡ್ತಿದ್ದಾರೆ. ವಿಧಿ ಅಂದ್ರೆ ವಿಧಾತ ಅಂತಾನು ನಾವು ಹೇಳ್ತೀವಿ. ಭಾಗ್ಯವಿದಾತ ಅರ್ಥ ಆಯ್ತಲ್ಲ? ಭಾಗ್ಯವನ್ನ ಕೊಡುವಂತ ವಿಧಾತ. ಆದ ರೂಪಿಸೋದಕ್ಕೆ ಆದ್ರೆ ನಾವು ಎಷ್ಟು ಅವನನ್ನ ನೆನಪು ಮಾಡ್ತೀವಿ, ಭಗವಂತನನ್ನ, ಅವನಿಗೆಷ್ಟು ಅವ್ರ ಕಡೆ ನಾವು ಅಂದ್ರೆ ಅವ್ರ ಕಡೆನೇ ಇರ್ತೀವಿ, ಎಷ್ಟು ಅವ್ರ ಜೊತೆ ಇರ್ತೀವಿ, ಎಷ್ಟು ಕಂಬೈನ್ ಆಗಿರ್ತೀವಿ, ಅವ್ರು ಹೇಳ್ದಂಗೆ ನಾವು ಎಷ್ಟು ಕೇಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭಾಗ್ಯ ತಯಾರಾಗತ್ತೆ. ಅರ್ಥ ಆಯ್ತಲ್ಲ? ಯಾರೇ ಒಂದು ಲೌಕಿಕ ಪಂಡಿತರು, ಜ್ಯೋತಿಷ್ಯರು, ಏನೇ ಅಸ್ಟ್ರಾಲಜರ್ ಏನೇ ಒಂದು ಭವಿಷ್ಯವನ್ನು ನುಡಿದಿದ್ರು ಸಹ ನಾವು ಇಲ್ಲಿ ಅದನ್ನ ಚೇಂಜ್ ಮಾಡ್ಕೋಬಹುದು. ಭಗವಂತನ ಜ್ಞಾನ, ಭಗವಂತನ ಯೋಗ, ಈ ರಾಜಯೋಗ ಶಿಕ್ಷಣದಿಂದ ನಾವು ಅದನ್ನ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಭಗವಂತ ಚೇಂಜ್ ಮಾಡ್ತಾರೆ,
ಭಗವಂತ ಏನ್ ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ಇಲ್ಲಿ ಜಸ್ಟ್ ಅವ್ರು ಹೇಳಿರೋ ರೀತಿ ನಾವು ನಡ್ಕೋಬೇಕಷ್ಟೆ. ಅವ್ರು ಹೇಳಿರೋ ರೀತಿ ನಾವು ನಡ್ಕೋಬೇಕು, ಒಪ್ಪಿಕೊಂಡು ಅರ್ಥ ಮಾಡ್ಕೊಂಡು ಅಂತ ನಾವು ನಡ್ಕೊಳ್ತಾ ನಾವು ಹೋಗ್ತೀವಿ ಅಂದರೆ ಡೆಫಿನೆಟ್ಲಿ ಅಲ್ಲಿ ಚೇಂಜಸ್ ಅನ್ನುವಂತಹದ್ದು ಇರುತ್ತೆ. ಅರ್ಥ ಆಯ್ತಲ್ಲ? ಯಾವತ್ತೂ ಯಾವುದೇ ಒಂದು ಯಾರೇ ಒಂದು ಪ್ರೆಡಿಕ್ಷನ್ ಹೇಳಿದ್ರು ಕೂಡ ಅದರ ಬಗ್ಗೆ ಚಿಂತಿಸಬೇಕಾಗಿರೋ ಅವಶ್ಯಕತೆ ಇಲ್ಲ. ಆಯ್ತಾ? ಈ ರೀತಿ ಹೇಳ್ಬಿಟ್ಟಿದ್ದಾರೆ, ಈ ರೀತಿ ಆಗ್ಬಿಟ್ಟಿದೆ, ಆಯ್ತಾ? ಏನೇ ಇರ್ಬೋದು, ಅದು ಎಂಥದ್ದೇ ಇರ್ಬೋದು, ಈ ರೀತಿ ಆಗುತ್ತೆ, ಈ ರೀತಿ ಹಿಂದೆ ಆ ಥರ ಮಾಡಿದ್ದೀರ, ಅದಕ್ಕೆ ಈ ಥರ ಆಗಿದೆ, ಆ ಥರವೂ ಹೇಳ್ತಾರೆ. ಬಟ್ ಈಗ ನಮ್ಮ ಒಂದು ಯೋಗದ ಶಕ್ತಿ, ಜ್ಞಾನದ ಶಕ್ತಿ, ಭಗವಂತನ ಜೊತೆ ನಾವಿದ್ದೀವಿ, ಕಂಬೈನ್ಡ್ ಆಗಿದ್ದೀವಿ ಅಂದರೆ ಡೆಫಿನೆಟ್ಲಿ ನಮ್ಮ ಒಂದು ಸ್ವಭಾವ, ಸಂಸ್ಕಾರಗಳು, ನಮ್ಮ ಮಾತು, ಕರ್ಮಗಳೆಲ್ಲ ಪರಿವರ್ತನೆ ಆಗ್ತಾ ಹೋಗುತ್ತೆ. ಅಂದರೆ ನಿಧಾನಕ್ಕೆ ಅವೆಲ್ಲವೂ ಚೇಂಜಸ್ ಆಗ್ತಾ ಹೋಗುತ್ತೆ. ಅವೆಲ್ಲವೂ ಸಹ ನಮ್ಮ ಕೈಯಲ್ಲೇ ಇದೆ. ಆಯ್ತಾ? ಇದು ಭಗವಂತನ ಒಂದು ಮಾರ್ಗ ಎಂತಹದ್ದು ಅಂತಂದ್ರೆ ಇಲ್ಲಿ ಸುಮ್ಮನೆ ಅವರನ್ನ ಪಂಡ ಅಂತ ಹೇಳೋದಿಲ್ಲ, ಮಾರ್ಗದರ್ಶಕ ಅಂತ ಹೇಳೋದಿಲ್ಲ, ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥವ್ರು ಇವರೇ ಆಗಿದ್ದಾರೆ ಅಲ್ವಾ? ಆದ್ದರಿಂದ ಸತ್ಯವಾದ ಪಂಡ ಅವರೇ ಆಗಿದ್ದಾರೆ, ಮಾರ್ಗದರ್ಶಕ ಅವರೇ ಆಗಿದ್ದಾರೆ. ಎಲ್ಲವನ್ನ ಈ ರೀತಿನೇ ಮಾಡಬೇಕು ಅಂತ ನಮ್ಮ ಒಂದು ಒಳ್ಳೆಯ ಒಂದು ಡೆಸ್ಟಿನಿಯನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಅವರು ಕಾರಣ ಆಗಿದ್ದಾರೆ. ಈಗ ನಮ್ಮ ಕೈ ನಾವೇ ಬರ್ಕೋತೀವಿ, ಆದ್ರೆ ಎಷ್ಟು ನಾವು ಅವರನ್ನ ನೆನಪು ಮಾಡಿ, ಎಷ್ಟು ನಾವು ಅವರಂತೆ ಜ್ಞಾನ ಯೋಗ ಧಾರಣೆ ಸೇವೆಯಲ್ಲಿ ಹೋಗ್ತೀವಿ, ಆ ಥರ ನಮ್ಮ ಸಂಸ್ಕಾರಗಳು ಪರಿವರ್ತನೆ ಆಗ್ತಾ ಹೋಗುತ್ತೆ. ಅಂತಂದ್ರೆ ಯಾವ ರೀತಿ ಸಂಸ್ಕಾರ ತಯಾರಾಗುತ್ತೆ ಆ ರೀತಿ ಡೆಸ್ಟಿನಿ ಅನ್ನುವಂಥದ್ದು ತಯಾರಾಗ್ತಾ ಹೋಗುತ್ತೆ. ಸಂಸ್ಕಾರದಂತೆ ಕರ್ಮಗಳಲ್ವಾ, ಯಾವ ರೀತಿ ಸಂಸ್ಕಾರ ಇರುತ್ತೆ ಆ ರೀತಿ ಕರ್ಮಗಳಿರುತ್ತೆ. ಹಾಗೇನೆ ಇಲ್ಲೂ ಸಹ. ಅದರಿಂದ ನಮಗೆ ಆತ್ಮದಲ್ಲಿ ಪವರ್ ಬೇಕಿರುತ್ತೆ, ಶಕ್ತಿಶಾಲಿ. ಅರ್ಥ ಆಯ್ತಾ? ಏನೇ ಆದ್ರೂ ಕೂಡ, ಏನಾದ್ರೂ ಈ ತರ ಆಗತ್ತೆ ಅಂತ ಗೊತ್ತಾಯ್ತು ಅಂದ್ರೆ ಅದನ್ನ ನಾವು ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದ್ರ ಕಡೆ ನಾವು ಗಮನ ಕೊಡ್ಬೇಕೆ ಹೊರತು ಯಾಕೆ ಈ ತರ ಆಯ್ತು, ಏನ್ ಈ ತರ ಆಯ್ತು, ಅಯ್ಯೋ ಅಂತೇಳಿ ಕೂತ್ಕೊಳ್ಳೋ ಅಂತದ್ದಲ್ಲ. ಅದನ್ನ ಸಾಲ್ವ್ ಮಾಡ್ಕೊಡೋ ಕಡೆ ಗಮನ ಕೊಡ್ಬೇಕಾಗತ್ತೆ. ನಮ್ಮ ಸಂಸ್ಕಾರ ಚೇಂಜ್, ನಮ್ಮ ಲೈಫ್ ಸ್ಟೈಲ್, ನಮ್ಮ ಒಂದು ಬಿಹೇವಿಯರ್, ನಮ್ಮ ಒಂದು ಸಂಸ್ಕಾರಗಳು ಇವೆಲ್ಲ ಚೇಂಜ್ ಆಯಿತು ಅಂದರೆ ಡೆಫಿನೆಟ್ಲಿ ಅದು ಸಹ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದ್ರ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಇದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಾವು ಯಾರ್ಯಾರನ್ನೂ ಬ್ಲೇಮ್ ಮಾಡೋದಲ್ಲ, ನಾವು ಬ್ಲೇಮ್ ಮಾಡೋದಲ್ಲ. ಇಲ್ಲಿ ನಾವೇ ಇಲ್ಲಿ ಫಸ್ಟು ನಮ್ಮ ವೇ ಆಫ್ ಥಿಂಕಿಂಗು ಅವೆಲ್ಲನೂ ಸಹ ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ನೋಡುವಂಥದ್ದು, ಮಾತಾಡುವಂತಹದ್ದು, ಯಾವ ರೀತಿ ನಾನು ಮಾತಾಡಬೇಕು, ಯಾವ ರೀತಿ ನಾನು ನಡ್ಕೋಬೇಕು, ಯಾವ ರೀತಿ ನಾನು ಯೋಚನೆ ಮಾಡಬೇಕು, ಎಲ್ಲ ಬಾಬಾ ಹೇಳ್ಕೊಟ್ಟಿದ್ದಾರಲ್ಲ, ಎಲ್ಲ ಹೇಳ್ಕೊಟ್ಟಿದ್ದಾರೆ ತಾನೆ. ಮತ್ತೆ ಆ ರೀತಿ ನಾನು ನಡೀತಾ ಹೋದ್ರೆ ಸಾಕು, ಎಲ್ಲ ಸಂಸ್ಕಾರ ಪರಿವರ್ತನೆ ಆಗುತ್ತೆ, ಜೊತೆಗೆ ಕರ್ಮಗಳು ಪರಿವರ್ತನೆ ಆಗುತ್ತೆ, ಜೊತೆಗೆ ನಮ್ಮ ಡೆಸ್ಟಿನಿ ಪರಿವರ್ತನೆ ಆಗುತ್ತೆ. ಅದರಂತೆ ನನ್ನ ಫ್ಯೂಚರ್, ನನ್ನ ಭವಿಷ್ಯ, ನನ್ನ ಒಂದು ಪದವಿನೂ ಸಹ, ನನ್ನ ಭವಿಷ್ಯ ಪದವಿನೂ ಸಹ ಅದರಂತೆ ಶ್ರೇಷ್ಠವಾಗಿ ಉನ್ನತ ಪದವಿ ಕೂಡ ತಯಾರಾಗತ್ತೆ. ಅಚ್ಚ, ಓಂ ಶಾಂತಿ.